ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ದಿನ ನಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿತ್ತು. ಗ್ಯಾಸ್ ಖಾಲಿ ಆಗಿದ್ದಕ್ಕೆ ನನ್ನ ತಲೆಗೆ ಹೊಳೀತು, ಗ್ಯಾಸ್ ಖಾಲಿ ಆದರೂ ಪರವಾಗಿಲ್ಲ, ಇಂಡಕ್ಷನ್ ಸ್ಟವ್ ಇದೆ ಅಮ್ಮ, ಅದನ್ನು ಯೂಸ್ ಮಾಡಿ ಟೀ ಮಾಡಿಕೊಡೋಣ. ಯಾಕಂದರೆ ನೆನ್ನೆ ನಮ್ಮ ಮನೆಗೆ ಸೇವಕರುಗಳು ಬಂದಿದ್ದರು, ಅವ್ರಿಗೋಸ್ಕರ ಟೀ ಮಾಡಬೇಕಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಅದು ನಮ್ಮ ತಲೆಗೆ ಹೊಳೀತು. ಓಕೆ, ಎಲೆಕ್ಟ್ರಿಕ್ ಸ್ಟವ್ನಲ್ಲಿ ಇವಾಗ ನಾವು ಟೀಯನ್ನು ಮಾಡಿಕೊಡೋಣ ಅಂತ ನೆನ್ನೆ ತಾನೇ ಹೊಸದಾಗಿ ಇದ್ದಂಥ ಎಲೆಕ್ಟ್ರಿಕ್ ಸ್ಟವ್ನ ಓಪನ್ ಮಾಡಿದ್ವಿ. ಮೊದಲನೇದಾಗಿ ಅದರಲ್ಲಿ ಸೇವಕರಿಗೆ ಟೀನ ಮಾಡಿಕೊಟ್ವಿ. ನೆನ್ನೆ ತಾನೇ ಗ್ಯಾಸ್ ಬುಕ್ ಮಾಡಿದ್ರಿಂದ ನೆನ್ನೆ ನಮಗೆ ಗ್ಯಾಸ್ ಬರಲಿಲ್ಲ. ಹಾಗಾಗಿ ಸಂಜೆಯ ಊಟನೂ ಕೂಡ ಅದೇ ಎಲೆಕ್ಟ್ರಿಕ್ ಸ್ಟವ್ನಲ್ಲಿ ಮಾಡುವಂಥ ಪರಿಸ್ಥಿತಿ ಬಂತು. ಅದರಲ್ಲಿ ಅನ್ನನ ಬೇಯಿಸೋಕ್ಕೆ ಇಡಬೇಕಾದ್ರೆ ನಮ್ಮ ಮಮ್ಮಿಗೆ ಏನು ಚಿಂತೆ ಅಂದರೆ, ಅದು ಜಾಸ್ತಿ ಟೆಂಪ್ರೇಚರ್ನಲ್ಲಿ ಇಟ್ಟರೆ ತಳ ಸೀದೋಗುತ್ತೆ, ಅನ್ನ ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮಾಮ ಏನು ಮಾಡಿದ್ರು, ಟೆಂಪ್ರೇಚರ್ನ ಕಡಿಮೆ ಮಾಡೋಣ ಅಂತ 1000 ಡಿಗ್ರಿನಲ್ಲಿ ಇದ್ದಂಥ ಟೆಂಪ್ರೇಚರ್ನ 500ರಲ್ಲಿ ಇದ್ದಿದ್ದನ್ನು 300ಕ್ಕೆ ತೆಗೆದುಕೊಂಡು ಬಂದು ಇಟ್ಟರು. ಅನ್ನದ ಪಾತ್ರೆ ಮೇಲೇನೆ ಇದೆ, 300ಕ್ಕೆ ಇಟ್ಟಿದ್ದಾರೆ. 300ಕ್ಕೆ ಇಟ್ಟಂತ ಇವರಿಗೆ ಒಂದು ಕಳವಳ ಸ್ಟಾರ್ಟ್ ಆಯಿತು. ಇವರ ಪ್ರಕಾರ ಏನು, ಅನ್ನ ನಿಧಾನಕ್ಕಾದರೂ ಪರವಾಗಿಲ್ಲ, ಆದರೆ ತಳ ಸೀದಬಾರ್ದು ಅಂತ. ಅದಕ್ಕೆ ಆ ಸ್ಟವ್ ಏನು ಮಾಡುತ್ತೆ ಅಂದರೆ, ನೀವು ನನ್ನ 300ಕ್ಕೆ ಇಟ್ಟಿದ್ದೀರಲ್ಲ, ಓಕೆ, 1 ನಿಮಿಷ ಆನ್ ಆಗ್ತೀನಿ, ನಾನು 1 ನಿಮಿಷ ಆಫ್ ಆಗ್ತೀನಿ, 1 ನಿಮಿಷ ಆನ್ ಆಗ್ತೀನಿ, ಸ್ವಲ್ಪ ಹೊತ್ತು ಫುಲ್ ಬಿಸಿಯಾಗಿರ್ತೀನಿ, ಸ್ವಲ್ಪ ಹೊತ್ತು ಫುಲ್ ತಣ್ಣಗಾಗ್ತೀನಿ, ಸ್ವಲ್ಪ ಹೊತ್ತು ಫುಲ್ ಬಿಸಿಯಾಗಿರ್ತೀನಿ, ಸ್ವಲ್ಪ ಹೊತ್ತು ಫುಲ್ ತಣ್ಣಗಿರ್ತೀನಿ. ಆಗ ನಿಧಾನಕ್ಕೆ ನಿಮ್ಮ ಅನ್ನ ಬೇಯುತ್ತೆ. ನಿಮಗೆ ಲೇಟ್ ಆದರೂ ಪರವಾಗಿಲ್ಲ, ಅನ್ನ ಮಾತ್ರ ಕರೆಕ್ಟಾಗಿರ್ಬೇಕಲ್ವಾ. ಅದಕ್ಕೆ ಏನು ಮಾಡ್ತೀನಿ ನಾನು, ಬಿಸಿ ಹಾಕ್ತೀನಿ, ತಣ್ಣಗಾಗ್ತೀನಿ, ಬಿಸಿ ಹಾಕ್ತೀನಿ, ತಣ್ಣಗಾಗ್ತೀನಿ, ಬಿಸಿ ಹಾಕ್ತೀನಿ, ತಣ್ಣಗಾಗ್ತೀನಿ. ನಿನ್ನ ಆತ್ಮಿಕ ಜೀವಿತದಲ್ಲೂ ಕೂಡ ಇದೇ ರೀತಿಯಲ್ಲಿ ನಾವು ಕೆಲವು ನಿಮಿಷಗಳ ಕಾಲ ಬಿಸಿಯಾಗಿದ್ದು ಕೆಲವು ನಿಮಿಷಗಳ ಕಾಲ ತಣ್ಣಗಿದ್ರೆ ದೇವರು ನಿನ್ನ ಮುಖಾಂತರವಾಗಿ ಕೊಡಬೇಕಾಗಿರುವಂಥ ಆಹಾರವನ್ನು ಲೇಟಾಗಿ ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡುವಂಥ ಜನರಿಗೆ ಅಷ್ಟರಲ್ಲಿ ಇಂಟ್ರೆಸ್ಟೇ ಹೋಗಿಬಿಟ್ಟಿರುತ್ತೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಯ್ತು? ಆದರೆ ಒಂದೇ ಸಮದಲ್ಲಿ ನಮ್ಮೊಳಗಿರುವಂಥ ಬೆಂಕಿ ಉರಿಯುತ್ತಾ ಇದ್ದರೆ ತಕ್ಕ ಸಮಯದಲ್ಲಿ ದೇವರು ನಿನ್ನ ಮುಖಾಂತರವಾಗಿ ಕೊಡಬೇಕಾಗಿರುವಂಥ ಬೆಳಕನ್ನು, ಆಹಾರವನ್ನು ಜನರಿಗೆ ಕೊಟ್ಟು ತೃಪ್ತಿಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರು ನಿಮಗೆ ಏನು ಹೇಳೋದಕ್ಕೆ ಹೊರಟಿದ್ದಾರಂದ್ರೆ, ತಡ ಮಾಡಬೇಡ್ರಿ, ಸಿದ್ಧವಾಗಿರಿ, ನಿಮ್ಮ ಸಮಯವು ಸಮೀಪವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನೀವು ಗುರಿ ಮುಟ್ಟುವಂಥ ಸಮಯ ಸಮೀಪವಾಗಿದೆ. ನೀವು ಅಂದುಕೊಂಡಂತೆ ಜೀವನ ನಡೆಸುವಂಥ ಸಮಯ ಸಮೀಪವಾಗಿದೆ. ನಾನು ನಿಮಗೋಸ್ಕರ ಇಟ್ಟಿರುವಂಥ ಆಶೀರ್ವಾದಗಳು ನಿಮ್ಮ ಬಳಿಗೆ ಬರುವಂಥ ಸಮಯ ಸಮೀಪವಾಗಿದೆ. ನಿಮಗೋಸ್ಕರ ನಾನು ಇಟ್ಟಿರುವಂಥ ಕಾನಾನ್ ದೇಶ ಸಮೀಪವಾಗಿದೆ. ನಿಮಗೋಸ್ಕರ ನಾನು ಇಟ್ಟಿರುವಂಥ ಆ ಕರೆಯ ಜೀವಿತ ಸಮೀಪವಾಗಿದೆ. ಆದ ಕಾರಣ ನೀವು ಸಿದ್ಧರಾಗಿರ್ರಿ, ಸಿದ್ಧರಾಗಿದ್ದು ನೀವು ಮುನ್ನುಗ್ಗಬೇಕೆಂಬುದಾಗಿ ದೇವರ ಆತ್ಮನ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ, ನೀವು ಮುಂದೆ ಹೋಗುವಾಗ ಮಾತ್ರ ನಿಮ್ಮ ಆಶೀರ್ವಾದಗಳು ನಿಮಗೆ ಹತ್ತಿರವಾಗಿ ಬರೋದಕ್ಕೆ ಸಾಧ್ಯ. ನೀವು ಇಲ್ಲೇ ಉಳಿದಿದ್ದರೆ, 1 ಹೆಜ್ಜೆ ಬಿಸಿಯಾಗಿ ಇಟ್ಟು ಮತ್ತೆ 1 ಹೆಜ್ಜೆ ತಣ್ಣಗಾಗಿ ಈ ಕಡೆ ಇಟ್ಟಾಗ ಇರುವಂಥ ಸ್ಥಳದಲ್ಲೇ ನಾನು ನೀನು ಇರ್ತೇವೆ. ಯಾಕೆ ನಮ್ಮ ಜೀವಿತದಲ್ಲಿ ಉದ್ಧಾರ ಆಗ್ತಿಲ್ಲ ಗೊತ್ತಾ? ಯಾಕೆ ನನ್ನ ಜೀವಿತದಲ್ಲಿ ಆಶೀರ್ವಾದಗಳು ಬರ್ತಾ ಇಲ್ಲ ಗೊತ್ತಾ? ಒಂದು ದಿನಕ್ಕೆ ನಾವು ಬಿಸಿಯಾಗಿದ್ದರೆ ಒಂದು ದಿನಕ್ಕೆ ನಾವು ಬೆಚ್ಚಗಿರ್ತೇವೆ, ಒಂದು ದಿನಕ್ಕೆ ನಾವು ಬೆಚ್ಚಗಿದ್ರೆ ಇನ್ನೊಂದು ದಿನಕ್ಕೆ ನಾವು ತಣ್ಣಗಾಗ್ಬಿಟ್ಟಿರ್ತೇವೆ. ಆ ತಣ್ಣನೆಯ ಸ್ವಭಾವ ನಮ್ಮ ಕಂಫರ್ಟ್ ಝೋನ್ ಆಗಿರೋದ್ರಿಂದ ಅದೇ ತಣ್ಣನೆಯ ಸ್ವಭಾವದಲ್ಲಿ ಹಲವಾರು ದಿನಗಳು ಇದ್ದು ಬಿಡ್ತೇವೆ. ಆಮೇಲೆ ಏಕಾಏಕಿಯಾಗಿ ಬೆಂಕಿಯನ್ನು ಹಚ್ಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದ ಕಾರಣ ನಾವು ಮುಂದೆ ಹೋಗದೇ ಇರುವಂಥ ಕಾರಣ, ನಾವು ಓಡದೇ ಇರುವಂಥ ಕಾರಣ, ಆ ಗುರಿಯನ್ನು ತಲುಪೋದಕ್ಕೆ ನಿನ್ನಿಂದ ಸಾಧ್ಯವಾಗುತ್ತಿಲ್ಲ. ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾರೆ, ನಿನ್ನ ಗುರಿಯನ್ನು ನೀನು ತಲುಪಬೇಕಂದ್ರೆ ನೀನು ಸಿದ್ಧವಾಗಿ ಆ ಗುರಿ ಇರುವಂಥ ಸ್ಥಳವನ್ನು ತಲುಪಬೇಕು. ಹೇಗೆ ತಲುಪಬೇಕು? ನೀನು ನಡೆದುಕೊಂಡಾದ್ರೂ ಹೋಗು, ಓಡಿಕೊಂಡಾದ್ರೂ ಹೋಗು,
ಹೋಗಬೇಕಾದ್ರೆ ಇರುವಂಥ ಸ್ಥಳವನ್ನು ನೀನು ಬಿಟ್ಟು ಹೋಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲ ಅಂದರೆ ಈಗಿರುವಂಥ ಪರಿಸ್ಥಿತಿಗಳಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ಬದಲಾವಣೆಗಳು ಬರೋದಿಲ್ಲ. ನಮ್ಮನ್ನು ಯಾರು ನೋಡಿ ಆಶ್ಚರ್ಯ ಪಡೋದಿಲ್ಲ. ನಮ್ಮ ವೈರಿಯ ತಲೆಗಳು ಎತ್ತಲ್ಪಡುತ್ತೆ, ನಮ್ಮ ತಲೆಗಳು ಯಾವಾಗಲೂ ಕೆಳಗಿರುತ್ತೆ. ಹಲ್ಲೆಲೂಯ. ಆದರೆ ಇವತ್ತು ನಾನು ನಿಮಗೆ ಪ್ರವಾದನೆಯುಕ್ತವಾಗಿ ಹೇಳ್ತಾ ಇದ್ದೇನೆ, ಸಿದ್ಧರಾಗಿರಿ. ದೇವರು ನಿನಗೋಸ್ಕರ ಇಟ್ಟಿರುವಂಥ ಔತಣದ ಸಮಯ ಹತ್ತಿರವಾಗಿದೆ. ಸಿದ್ಧವಾಗಿರಿ. ನಿನಗೋಸ್ಕರ ದೇವರು ಸಿದ್ಧ ಮಾಡಿರುವಂಥ ಔತಣ ಸಮೀಪವಾಗಿದೆ. ನಿಮಗೋಸ್ಕರ ಕೊಡಬೇಕಾಗಿರುವಂಥ ಔತಣವನ್ನು ತಂದೆಯಾದ ದೇವರು ಸಿದ್ಧ ಮಾಡಿ ಇಟ್ಟುಕೊಂಡಿದ್ದಾರೆ. ಇವತ್ತು ನೀವು ಸಿದ್ಧರಾದರೆ, ನಿಮ್ಮನ್ನು ನೀವು ಬದಲಾಯಿಸಿಕೊಂಡ್ರೆ, ಅಲ್ಲಿಗೆ ನೀವು ಆ ಔತಣದ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನ. 35ರಿಂದ 40 ವಚನಗಳ ತನಕ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ಎಲ್ಲರೂ ಹೇಳೋಣ ಈ ಸಾಲನ್ನ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು, ಆ ಆಳುಗಳೇ ಧನ್ಯರು. ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡ್ರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂಬುದಾಗಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 2ನೇ ಜಾವದಲ್ಲಿ ಆಗಲಿ 3ನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ ಅಂದನು. ಹಲ್ಲೆಲೂಯ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಫರಿಸಾಯನ ಮನೆಯಲ್ಲಿ ಆ ಫರಿಸಾಯನು ಯೇಸು ಸ್ವಾಮಿಯನ್ನು ಇನ್ವೈಟ್ ಮಾಡ್ತಾರೆ. ಇಂದಿನ ಅಧ್ಯಾಯದಲ್ಲಿ ನೀವು ನೋಡಬಹುದು. ಯೇಸು ಸ್ವಾಮಿಯನ್ನು ಇನ್ವೈಟ್ ಮಾಡಿಬಿಟ್ಟು, ಸ್ವಾಮಿ ಇವತ್ತು ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕಯ್ಯ ಅಂತ ಹೇಳಿ ಯೇಸು ಸ್ವಾಮಿಗೆ ಆಹ್ವಾನವನ್ನು ನೀಡಿದ ನಂತರ ಯೇಸು ಸ್ವಾಮಿ ಅಲ್ಲಿ ಫರಿಸಾಯರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳುತ್ತಾ, ಫರಿಸಾಯರು ಎಂಥವರು, ನೀವು ಹೊರಗಿನ ಶುದ್ಧತೆಯನ್ನು ನೋಡ್ತೀರಾ ಫರಿಸಾಯರೇ, ಆದರೆ ಒಳಗಿನ ಶುದ್ಧತೆಯೂ ಕೂಡ ಮುಖ್ಯ ಎಂಬುದನ್ನು ಫರಿಸಾಯರಿಗೆ ತಿಳಿಯಪಡಿಸುತ್ತಾ, ಅವರಿಗೆ ನಾಚಿಕೆ ಪಡಿಸುತ್ತಾ, ಅಂದರೆ ನೀವೆಂಥ ಜ್ಞಾನ ಉಳ್ಳವರಾಗಿದ್ರೂ ಕೂಡ ನಿಮ್ಮ ಎದುರಿಗಿರುವಂಥ ಸತ್ಯವನ್ನು, ನಿಮ್ಮೆದುರಿಗಿರುವಂಥ ಪರಲೋಕ ರಾಜ್ಯವನ್ನು ಸ್ವೀಕಾರ ಮಾಡುವಷ್ಟು ಜ್ಞಾನ ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳುತ್ತಾ ಅಲ್ಲಿಂದ ಹೊರ ಬರುತ್ತಾರೆ. ಅಲ್ಲಿಂದ ಹೊರ ಬರಬೇಕಾದ್ರೆ ಯೇಸು ಸ್ವಾಮಿ ಈ ಉಪದೇಶವನ್ನು ಮಾಡ್ತಾರೆ. ಅಲ್ಲಿ ಆಲ್ರೆಡಿ ಸಾವಿರಾರು ಜನರು ಯೇಸು ಸ್ವಾಮಿ ಉಪದೇಶವನ್ನು ಕೇಳೋದಕ್ಕೆ ಬಂದು ನಿಂತಿದ್ದಾರೆ. ಬಂದು ನಿಂತಿರಬೇಕಾದ್ರೆ ಯೇಸು ಸ್ವಾಮಿ ತನ್ನ ಮುಂದೆ ಕೂತಿರುವಂಥ ಶಿಷ್ಯರ ಜೊತೆಯಾಗಿ ಅಲ್ಲಿ ಕೂಡಿ ಬಂದಂಥ ಎಲ್ಲ ಜನರಿಗೆ ಈ ರೀತಿಯಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಮನುಷ್ಯ ಕುಮಾರನು ಬರುವಂಥ ಸಮಯ ಯಾವ ಜಾವದಲ್ಲಿ ಬೇಕಾದರೂ ಆಗ್ಬೋದು. ಅದು 2ನೇ ಜಾವದಲ್ಲಿ ಬೇಕಾದ್ರೂ ಆಗ್ಬೋದು, 3ನೇ ಜಾವದಲ್ಲಿ ಬೇಕಾದ್ರೂ ಆಗ್ಬೋದು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಗೊತ್ತು 2ನೇ ಜಾವ ಅಂದ್ರೆ ಏನು, 3ನೇ ಜಾವ ಅಂದ್ರೆ ಏನು ಅಂತ? ಎರಡನೇ ಜಾವ ಅಂದ್ರೆ ನಿಮ್ಮ ಪ್ರಕಾರ ಏನು? ಅದಕ್ಕೆ ಹೇಳೋದು ಆಲ್ ನೈಟ್ ಪ್ರೇಯರ್ಗೆ ಬನ್ನಿ. 2ನೇ ಜಾವ ಏನು, ಮೊದಲನೇ ಜಾವ ಯಾವುದು, 3ನೇ ಜಾವ ಯಾವುದು, 4ನೇದು ಯಾವುದು, 5ನೇದು ಯಾವುದು, 6ನೇದು ಯಾವುದು, 7, 8ನೇ ಜಾವದ ತನಕ ಇರುವಂಥ ಜಾವಗಳು ಯಾವುದಂತ ನಾವು ಹೇಳ್ಕೊಡ್ತೇವೆ ಅಂತ. 2ನೇ ಜಾವ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಪ್ಪ ಯವನಸ್ತ್ರೆ? ಎಷ್ಟು ರೀ? 2ನೇ ಜಾವ ಅಂದ್ರೆ ರಾತ್ರಿ 9 ಗಂಟೆಯಿಂದ. 3ನೇ ಜಾವ ಅಂದ್ರೆ
12 ಗಂಟೆಯಿಂದ. ಯಾಕೆ ಈ ಜಾವದಲ್ಲಿ ವಿಶೇಷತೆ? ಯಾಕೆ ದೇವ್ರು ಇಲ್ಲಿ 2ನೇ ಜಾವ 3ನೇ ಜಾವ ಅಂತ ಹೇಳಿದಾರಂತ ನಿಮಗೆ ಕುತೂಹಲ ಇಲ್ವಾ? ಆ ಟೈಮ್ಗಳಲ್ಲಿ ದೇವ್ರು ಯಾವ ರೀತಿಯಾಗಿ ಕ್ರಿಯೆ ಮಾಡ್ತಾರೆ ಅಂತ ಗೊತ್ತಾಗಬೇಕಾ ನಿಮಗೆ? 9 ಗಂಟೆಯಿಂದ 12 ಗಂಟೆ ಏನು ನಡೆಯುತ್ತೆ ಆತ್ಮಿಕ ಜಗತ್ತಿನಲ್ಲಿ? 12 ಗಂಟೆಯಿಂದ 3 ಗಂಟೆ ಏನು ನಡೆಯುತ್ತೆ ಗೊತ್ತಾಗಬೇಕಾ? ಹೇಳ್ತೀನಿ ಕೇಳಿ. ಇವಾಗಲ್ಲ, ಆಲ್ ನೈಟ್ ಪ್ರೇಯರ್ನಲ್ಲಿ. ಇಷ್ಟು ಈಸಿಯಾಗಿ ನಿಮಗೆ ನಾನು ಬಿಟ್ಕೊಡಲ್ಲ. ನೀವು ರಾತ್ರಿಯಲ್ಲಿ ಒಂದು ನಿದ್ರೆಯನ್ನು ದೇವರಿಗೋಸ್ಕರ ತ್ಯಾಗ ಮಾಡಿದಾಗ ಮಾತ್ರ ಇಂಥ ಪ್ರಕಟಣೆಗಳನ್ನು ನಿಮಗೆ ಕೊಡ್ತೇನೆ. ಆದರೆ ನಮ್ಮ ಯೌವನಸ್ಥರಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲ ಆತ್ಮಿಕ ಜ್ಞಾನಗಳಿಂದ ದೇವರವರನ್ನು ತುಂಬಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನು ಬರುವಂಥ ಸಮಯ 2ನೇ ಜಾವದಲ್ಲಿ ಬೇಕಾದರೂ ಆಗ್ಬೋದು, 3ನೇ ಜಾವದಲ್ಲಿ ಬೇಕಾದರೂ ಆಗ್ಬೋದು. ಅಂದರೆ ಈ ಟೈಮ್ಗಳಲ್ಲಿ ಮನುಷ್ಯರು ರೆಸ್ಟ್ ಮಾಡುವಂಥ ಸಮಯ, ಗಾಢವಾದಂಥ ನಿದ್ರೆಗೆ ಜಾರುವಂಥ ಸಮಯ, ತಮ್ಮ ದಿನನಿತ್ಯದ ಕೆಲಸಗಳೆಲ್ಲವನ್ನ ಮರೆತು ಬಿಟ್ಟು ಅಪ್ಪ ಇವತ್ತಿನ ಕಾಟ ಇವತ್ತಿಗೆ ಮುಗೀತು ಅಂತ ಹೇಳಿ ಮಲಗುವಂಥ ಸಮಯ. ಅಂದರೆ ಅಂಥ ಮಲಗುವಂಥ ಸಮಯದಲ್ಲಿಯೂ ಕೂಡ ಮನುಷ್ಯ ಕುಮಾರನು ಬರ್ತಾನೆ. ಅಂಥ ಸಮಯದಲ್ಲಿ ತನ್ನ ಸೇವಕರು ಮಲಗಿದ್ರೆ ಅಲ್ಲಿ ಔತಣ ಸಿಗೋದಿಲ್ಲ ಅಂತ ಅರ್ಥ. ಒಂದು ವೇಳೆ ಎಚ್ಚರವಾಗಿದ್ರೆ ಅದೇ ಮನುಷ್ಯ ಕುಮಾರನ ನಡುವನ್ನು ಕಟ್ಟಿಕೊಂಡು ಅವರಿಗೆ ಊಟಕ್ಕೆ ಕೂರಿಸುತ್ತಾರೆ. ಇದೇ ನಿಮ್ಮ ಆಶೀರ್ವಾದ. ತಂದೆಯಾದ ದೇವರು ನಿಮಗೆ ಔತಣವನ್ನು ಕೊಡ್ತಾರಲ್ಲ, ವೈರಿಯ ಎದುರಿನಲ್ಲಿ ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾರಲ್ಲ, ಅದೇ ನಿಮ್ಮ ಆಶೀರ್ವಾದ. ಯಾರಿಗೆ ಸಿಗುತ್ತೆ ಈ ಆಶೀರ್ವಾದ? ಎಚ್ಚರವಾಗಿದ್ದು ಯಜಮಾನನಿಗೆ ಕಾಯುವಂಥವರಿಗೆ. ಇಲ್ಲಿ ಕ್ರಿಸ್ತನು ಆತನ ಬರೋಣದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಖಂಡಿತವಾಗಿ ಆತನ ಬರೋಣಕ್ಕೆ ನಾವೆಲ್ಲರೂ ಸಿದ್ಧರಾಗ್ತಾ ಇರೋದು. ಆದರೆ ನನಗೆ ಅಲ್ಲಿ ಪರಲೋಕದಲ್ಲಿ ನನಗೆ ಯಾವ ವೈರಿಯೂ ಇರೋದಿಲ್ಲ ನನಗೆ ಔತಣವನ್ನು ಸಿದ್ಧ ಮಾಡೋದಕ್ಕೆ. ಅಲ್ಲಿ ಎಲ್ಲರೂ ನನ್ನ ಮಿತ್ರರೇ, ಎಲ್ಲರೂ ನನ್ನ ಸ್ನೇಹಿತರೆ. ನನಗೆ ಔತಣ ಇಲ್ಲಿ ನಾನಿರಬೇಕಾದ್ರೆ ಬೇಕು. ನನ್ನ ಯಜಮಾನನು ನಾನು ಈ ಭೂಲೋಕದಲ್ಲಿರುವಾಗ ಬಂದು ನನಗೆ ಸಿಗಬೇಕಾಗಿರುವಂಥ ಆಶೀರ್ವಾದವನ್ನು ನನಗೆ ಕೊಟ್ಟು ನನಗೆ ಔತಣವನ್ನು ಕೊಡಬೇಕು. ನನಗೆ ಆ ಆಶೀರ್ವಾದ ಬೇಕು. ಎಷ್ಟು ಜನರಿಗೆ ಆ ಆಶೀರ್ವಾದ ಬೇಕು? ಪರಲೋಕ ನಮಗೆ ಪರ್ಮನೆಂಟ್, ಅಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದ. ಆದರೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಪ್ಲೇಸ್ ಭೂಲೋಕ. ಅಲ್ಲಿ ನಮಗೆ ಮಾಡೋದಕ್ಕೇನೋ ಕೆಲಸ ಇರೋದಿಲ್ಲ, ಇಲ್ಲಿ ನಮಗೆ ಮಾಡೋದಕ್ಕೆ ಕೆಲಸ ಇದೆ. ಅಲ್ಲಿ ಬರೀ ರೆಸ್ಟ್ 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 ಅಷ್ಟೇ, ಒಂದು ಕೆಲಸನೂ ಇರೋದಿಲ್ಲ ನನಗೆ ನಿನಗೆ, ದೇವರನ್ನು ಸ್ತುತಿಸೋದು ಬಿಟ್ಟರೆ. ಆದರೆ ಇಲ್ಲಿ ನಾನು ಮಾಡಬೇಕು ದೇವರು ಕೊಟ್ಟಿರುವಂಥ ಕಾರ್ಯವನ್ನು. ಇಲ್ಲಿ ದೇವರ ಕಾರ್ಯವನ್ನು ಮಾಡಿ ಆತನೇ ನನಗೆ ಊಟಕ್ಕೆ ಬಡಿಸಬೇಕು, ಆತನೇ ನನಗೆ ಮಾನವನ್ನು ಕೊಡಬೇಕು, ಆತನೇ ನನಗೆ ಸಿಗಬೇಕಾಗಿರುವಂಥ ಸ್ಥಾನವನ್ನು ನನಗೆ ಕೊಡಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ಹಾಗಾದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಗೊತ್ತಾ? 35ನೇ ವಚನದಲ್ಲಿ ಮೊದಲ ಸಾಲುಗಳಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ಎಲ್ಲರೂ ಹೇಳೋಣವಾ? ನನ್ನ ನಡುಗಳು ಕಟ್ಟಿರಲಿ, ನನ್ನ ದೀವಟಿಗೆಗಳು ಉರಿಯುತ್ತಾ ಇರಲಿ. ಹಲ್ಲೆಲೂಯಾ. ಆ ದಿನಗಳಲ್ಲಿ ಯಾವುದೇ ಮನುಷ್ಯನಾಗಲಿ, ಹೆಣ್ಣಾಗಲಿ ಗಂಡಾಗಲಿ, ಅವರಿಗೆ ಕೊಡಲ್ಪಟ್ಟಂಥ ಡ್ರೆಸ್ ಕೋಡ್ ಯಾವ ರೀತಿಯಾಗಿತ್ತಂದ್ರೆ ಇದಕ್ಕಿನ್ನ ಉದ್ದವಾಗಿತ್ತು. ನೀವು ನೋಡಿದ್ದೀರಾ ಕ್ರಿಶ್ಚಿಯನ್ ಮೂವೀಸ್ನಲ್ಲಿ ಅವ್ರು ಹಾಕುವಂಥ ಬಟ್ಟೆಗಳು, ಅವರ ರೋಬ್ ತುಂಬ ಉದ್ದ ಇರುತ್ತೆ. ಅವರು ನಡಿಬೇಕಾದ್ರೆ ಅವರ ಕಾಲನ್ನು ತಾಕ್ತಾ ಇರುತ್ತೆ ಆ ರೋಬ್. ಈಗ ಗಂಡು ಮಕ್ಕಳು ಪಂಚೆಗಳನ್ನು ಹಾಕೋದನ್ನು ನೋಡ್ಬೋದು. ಹಲ್ಲೆಲೂಯಾ. ನಿಮ್ಮ ಕಾಲುಗಳ ತನಕ ಆ ಬಟ್ಟೆ ಇರುತ್ತೆ. ಹಲ್ಲೆಲೂಯಾ. ಯಾವಾಗಲೂ ಒಬ್ಬ ಮನುಷ್ಯ ರೆಸ್ಟ್ ಮಾಡ್ತಾ ಇದ್ದಾಗ, ಇಲ್ಲ ಮಲಗಿರುವಾಗ, ಇಲ್ಲ ನಾರ್ಮಲಿ ಕೂತಿರುವಾಗ ಆತನ ಬಟ್ಟೆಗಳು, ಆ ದಿನಗಳಲ್ಲಿ ಹೇಳ್ತಾ ಇದ್ದೀನಿ, ಆ ಬಟ್ಟೆಗಳು ಹೇಗೆ ಇತ್ತೋ ಅದೇ ರೀತಿಯಾಗಿ ಇರ್ತಾ ಇತ್ತು. ಆದರೆ ಯಾವಾಗ ಅವನು ಕೆಲಸವನ್ನು ಮಾಡಬೇಕಾಗಿತ್ತೋ, ಯಾವಾಗ ಅವನು ಊಟವನ್ನು ಬಡಿಸಬೇಕಾಗಿತ್ತೋ, ಯಾವಾಗ ಅವನು ಓಡಬೇಕಾಗಿತ್ತೋ, ಆಗ ಮಾತ್ರ ತನ್ನ ಬಟ್ಟೆಗಳನ್ನು ಸುತ್ತಿಕೊಂಡು
ತೆಗೆದುಕೊಂಡು ಇಲ್ಲಿ ನಡುವಿನಲ್ಲಿ ಕಟ್ಟಿಕೊಳ್ಳಬೇಕಾಗಿತ್ತು. ಹಾಲೆಲೂಯ. ಯಾಕೆ ಅದನ್ನು ಕಟ್ಟಿಕೊಳ್ಳಬೇಕಾಗಿತ್ತಂದ್ರೆ, ಯಾವಾಗ ಅವನು ಆ ನಡುವನ್ನು ಕಟ್ಟಿಕೊಳ್ಳುತ್ತಾ ಇದ್ದನೋ ಅವನಿಗೆ ಇವಾಗ ಯಾವ ತಡೆಗಳು ಇರಲಿಲ್ಲ. ಆರಾಮಾಗಿ ಅವನು ಮುಂದೆ ಓಡಬಹುದಾಗಿತ್ತು, ಆರಾಮಾಗಿ ಊಟ ಮಾಡಿಸಬಹುದಾಗಿತ್ತು, ಆರಾಮಾಗಿ ಕೆಲಸ ಮಾಡಬಹುದಾಗಿತ್ತು. ಹಾಲೆಲೂಯ. ಇಲ್ಲಿ ಯೇಸು ಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ನಡುವನ್ನ ಕಟ್ಟಿಕೊಳ್ಳಿರಿ. ಯಾವುದು ನಿಮ್ಮ ಕೆಲಸಕ್ಕೆ ತಡೆಯಾಗಿ ನಿಂತಿದೆಯೋ, ಯಾವುದು ದೇವರ ರಾಜ್ಯದ ಕೆಲಸಕ್ಕಾಗಿ ನಿಮ್ಮ ಜೀವಿತದಲ್ಲಿ ತಡೆಯಾಗಿ ನಿಂತಿದೆಯೋ, ಯಾವುದು ನಿಮ್ಮ ಆತ್ಮಿಕ ಜೀವಿತದ ಅಭಿವೃದ್ಧಿಗಾಗಿ ತಡೆಯಾಗಿ ನಿಂತಿದೆಯೋ, ಯಾವುದು ನಿಮ್ಮನ್ನ ಮುಂದೆ ಹೋಗದ ಹಾಗೆ ಮಾಡ್ತಾ ಇದೆಯೋ, ಅದನ್ನ ಕಟ್ಟಿಕೊಂಡು ಸಿದ್ಧವಾಗಿರ್ರಿ. ನನ್ನ ಪ್ರಕಾರ ನಾವೆಲ್ಲ ರೆಡಿ ಆಗ್ತಾ ಇದ್ದೇವೆ ಅಂದ್ರೆ ಎಲ್ಲಿಗೋ ಹೋಗ್ತಾ ಇದ್ದೇವೆ ಅಂತ ಅರ್ಥ. ರೆಡಿಯಾಗಿ ಮನೇಲಿ ಕುತ್ಕೊಂತೀರಾ? ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನಡುವನ್ನು ಕಟ್ಟಿಕೊಂಡು ಸುಮ್ಮನೆ ನಿಂತ್ಕೋಬಾರದು ಅಂತ. ಯಾವಾಗ ಒಬ್ಬ ಮನುಷ್ಯನು, ಜವಾಬ್ದಾರಿ ಇರುವಂತ ಮನುಷ್ಯನು ನಡುವನ್ನು ಕಟ್ಟಿಕೊಳ್ಳುತ್ತಾ ಇದ್ದನೋ, ಆ ದಿನಗಳಲ್ಲಿ ಅವನು ಯಾವ ಕೆಲಸ ಮಾಡದ ಹಾಗೆ ಇರ್ತಾ ಇರಲಿಲ್ಲ. ಒಂದು ವೇಳೆ ಅವನ ನಡುವನ್ನು ಅವನು ಕಟ್ಟಿಲ್ಲ ಅಂದ್ರೆ ನೋಡುವಂತ ಜನರು ಹೇಳ್ತಾ ಇದ್ರು, ಇವನು ಸೋಮಾರಿ, ಇವನು ಯಾವ ಕೆಲಸವನ್ನು ಮಾಡಿಲ್ಲ, ಇಲ್ಲ ಅಂದ್ರೆ ಇವನಿಗೆ ಏನು ಕೆಲಸ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಮಲಗುವಾಗ ಮಾತ್ರ ನಡುವನ್ನ ಬಿಚ್ಚಿ ಮಲಗುತ್ತಾ ಇದ್ರು ಮನುಷ್ಯರು. ಹಾಲೆಲೂಯ. ಜವಾಬ್ದಾರಿ ಇರುವಂತ ಗಂಡು ಮಕ್ಕಳು, ಈಗ ಹೇಳ್ತೀನಿ ಹೆಣ್ಣು ಮಕ್ಕಳು ಕೂಡ ಅದನ್ನ ಕಟ್ಟಿಕೊಳ್ಳಬೇಕು, ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ. ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ನಡುಗಳು ಕಟ್ಟಲ್ಪಟ್ಟಿರಲಿ. ಅಂದ್ರೆ ಕಟ್ಟಿರಲಿ ಅಂತ ಅರ್ಥ ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್. ಈಗಲೂ ಕಟ್ಟಿರಬೇಕು, ನಾಳೆನೂ ಕಟ್ಟಿರಬೇಕು, ನಾಡ್ದಾನೂ ಕಟ್ಟಿರಬೇಕು, ಜೀವನ ಪೂರ್ತಿನೂ ಕಟ್ಟಿರಬೇಕು. ಇಲ್ಲಿ ಯೇಸು ಸ್ವಾಮಿ ಸ್ಪೆಸಿಫಿಕ್ ಟೈಮ್ ಹೇಳಿಲ್ಲ, ಇವತ್ತಿಗೆ ಮಾತ್ರ ಕಟ್ಟಿರಿ, ಕಟ್ಟಿರಲಿ, ಯಾವಾಗಲೂ ಕಟ್ಟಲ್ಪಟ್ಟಿರಲಿ. ಅಂದರೆ ಯಾವಾಗಲೂ ನೀವು ನಿಮ್ಮ ನಡುಗಳನ್ನು ಕಟ್ಟಬೇಕು, ಯಾವಾಗಲೂ ಕೂಡ ನೀವು ಸಿದ್ಧರಾಗಿ ಇರಬೇಕು, ಯಾವಾಗಲೂ ಕೂಡ ಕರ್ತನು ಏನು ಹೇಳುತ್ತಾನೋ ಅದನ್ನು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದ ಹಾಗೆ ಹೋಗೋದಕ್ಕೆ ನೀವು ಸಿದ್ಧರಾಗಿರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೀಗೆ ನಡುವನ್ನು ಕಟ್ಟಿಕೊಂಡು ಇರುವುದಾದರೆ, ನಡುವನ್ನು ಕಟ್ಟಿಕೊಂಡಿರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಯಜಮಾನನು ನಿಮ್ಮನ್ನು ನೋಡುವುದರೆ ನಿಮಗೆ ಆತನ ಔತಣವನ್ನು ಸಿದ್ಧಪಡಿಸುತ್ತಾನೆ. ಅಂದರೆ ನಿಮಗಿರುವಂಥ ಈ ಲೋಕದ ಡಿಸ್ಟ್ರಾಕ್ಷನ್ಗಳನ್ನು ಕಟ್ಟಿ ಅದನ್ನು ನಿಮ್ಮ ಸೊಂಟದಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ನಾನು ಮುಂದೆ ಓಡಬೇಕು ಅಂತ ನೀವು ಸಿದ್ಧವಾಗಿ ನಿಂತಿರುವುದನ್ನು ಕ್ರಿಸ್ತನು ಕಂಡರೆ ನಿಮಗೆ ಆತನು ಔತಣವನ್ನು ಕೊಡುವಂಥವನಾಗಿದ್ದಾನೆ. ಅಂದರೆ ನೀವು ಈಗ ತೀರ್ಮಾನ ಮಾಡಿಕೊಂಡು ನನಗಿರುವಂಥ ಎಲ್ಲ ತಡೆಗಳನ್ನು, ನನ್ನ ಆತ್ಮಿಕ ಜೀವಿತದ ವಿರುದ್ಧವಾಗಿರುವಂಥ ಎಲ್ಲ ಡಿಸ್ಟ್ರಾಕ್ಷನ್ಗಳನ್ನು ಇವತ್ತು ನಾನು ನನ್ನ ಸೊಂಟಕ್ಕೆ ಕಟ್ಟಿ ಹಾಕಿ ಬಿಗಿ ಹಿಡಿದು ಬಿಟ್ಟರೆ ಅತಿ ಶೀಘ್ರವಾಗಿ ದೇವರು ನನ್ನ ತಲೆಯನ್ನು ಎತ್ತುವಂತೆ ಮಾಡುವಂಥವನಾಗಿದ್ದಾನೆ ಎಂಬುದಾಗಿ ಅರ್ಥ. ಹಾಲೆಲೂಯ, ಹಾಲೆಲೂಯ. ಅಂದ್ರೆ ಫಿಸಿಕಲಿ ನೀವು ರೆಡಿ ಇರಬೇಕು ಓಡೋದಕ್ಕೆ, ಮೆಂಟಲಿ ನೀವು ರೆಡಿ ಇರಬೇಕು, ನಾನು ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ಮಾಡುತ್ತೇನೆ ಎನ್ನುವಂತ ಮನೋಭಾವದಿಂದ ನೀವು ಓಡಬೇಕು. ಆಗ ಮಾತ್ರ ಯಜಮಾನನು ಬಂದು ನಿಮ್ಮನ್ನು ಸನ್ಮಾನಿಸುವಂತವನಾಗಿದ್ದಾನೆ. ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ನಡುಗಳು ಕಟ್ಟಲ್ಪಟ್ಟಿರಲಿ, ಅದನ್ನು ಲೂಸ್ ಆಗಿ ಬಿಡಬೇಡಿ. ಇವತ್ತು ನಿನ್ನನ್ನು ಬೇಡ, ನಿನ್ನೆ ನಿನ್ನ ಬೈಬಲ್ ಓದದ ಹಾಗೆ ಏನು ಮಾಡುತ್ತೋ ಎತ್ತುಕೋ, ಅದನ್ನು ಕಟ್ಟಿ ಹಾಕಿಬಿಡು. ಇವತ್ತು ನಿನಗೆ ಪ್ರಾರ್ಥನೆ ಮಾಡದ ಹಾಗೆ ಏನು ತಡೆಯುತ್ತೋ ಎತ್ತಿಕೋ, ಅದನ್ನು ಕಟ್ಟಿ ಹಾಕಿಬಿಡು. ಯಾವಾಗ ನೀನು ಕಟ್ಟುತ್ತೀಯೋ, ನನ್ನ ಪ್ರಕಾರ ಯಾವಾಗ ಸೊಂಟಕ್ಕೆ ಏನಾದರೂ ಕಟ್ಟಿಕೊಳ್ತೇವೋ ಎರಡು ಕೈ ಆರಾಮಾಗಿರುತ್ತೆ ಅವಾಗ. ಹೌದಾ? ಏನಿರಲಿಲ್ಲ ಅಂದ್ರೂ ಕೈನಲ್ಲಿ ಅಂದ್ರೂ ಕೂಡ ಎರಡು ಕೈ ಆರಾಮ್ ಅನಿಸುತ್ತೆ ಮುಂದಿನ ಕೆಲಸಗಳನ್ನು ಮಾಡೋದಕ್ಕೆ. ಯಾವಾಗ ನಿಮ್ಮ ನಡುಗಳು ಕಟ್ಟಲ್ಪಟ್ಟಿರುತ್ತೋ ನಿಮ್ಮ ಕೈಗಳಿಗೆ ದೇವರ ಕೆಲಸವನ್ನು ಮಾಡೋದಕ್ಕೆ ಬಲ ಬರುತ್ತೆ. ಮುಂದೆ ಓಡೋದಕ್ಕೆ ನಿಮ್ಮ ಕಾಲುಗಳಿಗೆ ಶಕ್ತಿ ಬರುತ್ತೆ. ಯಾವುದೇ ತಡೆ ಇಲ್ಲದ ಹಾಗೆ ನೀವು ಓಡುತ್ತೀರಾ. ಯಾಕೆ ಓಡಬೇಕಂದ್ರೆ ನಿಮ್ಮ ಗುರಿ ತಲುಪುವಂಥ ಸಮಯ ಹತ್ತಿರವಾಗಿದೆ.
ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಸ್ಪೀಡ್ ಬರಬೇಕಂದ್ರೆ, ನೀವು ಅಂದುಕೊಂಡಂಥ ಕಾರ್ಯಗಳು ಬೇಗ ಬೇಗ ನಡೆಯಬೇಕಂದ್ರೆ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತಕ್ಕೆ, ನಿಮ್ಮ ಆತ್ಮಿಕ ಜೀವಿತಕ್ಕೆ, ನಿನ್ನ ಮತ್ತು ದೇವರ ಸಂಬಂಧದ ಮಧ್ಯದಲ್ಲಿ ನಿಂತಿರುವಂಥ ಎಲ್ಲ ತಡೆಗಳನ್ನು ಇವತ್ತು ನೀನು ಕಟ್ಟಿ ಹಾಕಿದರೆ, ನೀನು ಅಂದುಕೊಂಡ ರೀತಿಯಲ್ಲಿ ಆಶೀರ್ವಾದಗಳು ನಿನ್ನನ್ನು ಹುಡುಕಿಕೊಂಡು ಬರುತ್ತೆ. ನೀನಿರುವಂಥ ಸ್ಥಿತಿಗಳಲ್ಲಿ ನೀನು ಇರುವುದಿಲ್ಲ. ಕರ್ತನು ನಿನ್ನ ತಲೆಯನ್ನು ಮೇಲೆತ್ತುವಂಥವನಾಗಿದ್ದಾನೆ. ಕರ್ತನು ನಿಮ್ಮ ತಲೆಯನ್ನು ಮೇಲೆತ್ತುವಂಥವನಾಗಿದ್ದಾನೆ. ಕರ್ತನು ನಿಮ್ಮ ತಲೆಯನ್ನು ಮೇಲೆತ್ತುವಂತನಾಗಿದ್ದಾನೆ. ಆದರೆ ಯಾವುದರಲ್ಲಿ ಕಟ್ಟಬೇಕು ಗೊತ್ತಾ? ಎಫೆಸ 6 ಏನು ಹೇಳುತ್ತೆ? ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತೆ. ನಿಮಗಿರುವಂಥ ತಡೆಗಳನ್ನು ದೇವರ ವಾಕ್ಯದಲ್ಲಿ ಕಟ್ಟಿ ಹಾಕಬೇಕು. ದೇವರ ನಾಮದಲ್ಲಿ ಕಟ್ಟಿ ಹಾಕಬೇಕು. ನಿಮಗಿರುವಂಥ ಬಲಹೀನತೆಗಳನ್ನು ದೇವರ ವಾಕ್ಯದಲ್ಲಿ ಕಟ್ಟಿ ಹಾಕಬೇಕು. ಆ ಕಾಲದಲ್ಲಿ ಈ ನಡುಕಟ್ಟುಗಳನ್ನು ಹಾಕಿಕೊಳ್ಳುವಾಗ ಈ ನಡುಕಟ್ಟುಗಳಲ್ಲಿ ಪಾಕೆಟ್ಗಳು ಇದ್ವು. ಗಮನವಿಟ್ಟು ಕೇಳಬೇಕೆಲ್ಲರೂ. ಈ ನಡುಕಟ್ಟಿನಲ್ಲಿ ಪಾಕೆಟ್ಗಳು ಏನಕ್ಕಿತ್ತಂದ್ರೆ, ಆಗಲೇ ಹೇಳಿದೆ, ನಡುಕಟ್ಟನ್ನು ಕಟ್ಟಿಕೊಂಡಿದ್ದಾರೆ ಅಂದರೆ ಒಂದು ಪ್ರಯಾಣ ಮಾಡ್ತಾ ಇದ್ದಾರೆ, ಇಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಓಡ್ತಾ ಇದ್ದಾರೆ ಎಲ್ಲಿಗೋ ಅಂತ. ಹಲ್ಲೆಲೂಯಾ. ಯಾರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಎಲೀಷನು ಗೆಹೇಜಿಗೆ ಸತ್ತಿರುವಂತ ಆ ಹುಡುಗನನ್ನ ಬದುಕಿಸೋದಕ್ಕೆ ಕಳಿಸಬೇಕಾದ್ರೆ ಗೆಹೇಜಿಗೆ ಹೇಳ್ತಾನೆ, ನಿನ್ನ ನಡುವನ್ನ ಕಟ್ಟಿಕೊಂಡು ಓಡು, ಯಾರನ್ನು ಕೂಡ ಮಾತನಾಡಿಸಬೇಡ, ಯಾರು ಬಂದ್ರು ಅವರನ್ನ ವಂದಿಸಬೇಡ, ಆ ಮಗು ಹತ್ರ ಹೋಗೋ ತನಕ ನೀನು ನಿಲ್ಲಬೇಡ ಅಂತ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಡುವನ್ನ ಕಟ್ಟಿಕೊಳ್ಳಬೇಕಾದ್ರೆ ಅದರಲ್ಲಿ ಪಾಕೆಟ್ಗಳು ಇರ್ತಾ ಇತ್ತು. ಬೆಲ್ಟ್, ಅದು ಲೆದರಿಂದ ಮಾಡ್ತಾ ಇದ್ರು ಆ ಬೆಲ್ಟ್ನ, ಅದರಲ್ಲಿ ಪಾಕೆಟ್ಗಳಿತ್ತು. ನನಗೆ ತಿಳಿದ ಪ್ರಕಾರ ಆ ನಡುಕಟ್ಟಿನಲ್ಲಿ ಆ ಪಾಕೆಟ್ಗಳಲ್ಲಿ ಏನು ಇಡ್ತಾ ಇದ್ರು ಗೊತ್ತಾ? ಒಂದು ಹಣವನ್ನ ಇಡ್ತಾ ಇದ್ರು, ಇನ್ನೊಂದು ಯುದ್ಧಕ್ಕೆ ಇಲ್ಲ ತನ್ನ ಸೇಫ್ಟಿಗೆ ಬೇಕಾಗಿರುವಂಥ ಕತ್ತಿಯನ್ನು ಹಿಡ್ಕೊಳ್ತಾ ಇದ್ರು. ಒಂದು ವೇಳೆ ಈ ಮನುಷ್ಯ ಪ್ರಯಾಣ ಮಾಡುತ್ತಿರುವುದಾದರೆ ಅವನಿಗೆ ಬೇಕಾಗಿರುವಂಥ ಹಣ ಆ ನಡುಕಟ್ಟಿನ ಒಳಗೆ ಇತ್ತು. ಒಂದು ವೇಳೆ ಹೋಗುವಂಥ ಮಾರ್ಗದಲ್ಲಿ ಕಳ್ಳರು ಬಂದು ನಮ್ಮನ್ನು ನಾಶ ಮಾಡೋದಕ್ಕೆ ಇಲ್ಲ ನಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ಟರೆ ಅವರನ್ನು ಎದುರಿಸೋದಕ್ಕೆ ಕತ್ತಿಯನ್ನು ಇಡೋದಕ್ಕೂ ಕೂಡ ಅಲ್ಲಿ ಜಾಗವಿತ್ತು. ದೇವರ ಆತ್ಮನು ಇದ್ರ ಮುಖಾಂತರವಾಗಿ ನಿಮಗೆ ಏನು ಸ್ಪಷ್ಟಪಡಿಸ್ತಾ ಇದ್ದಾರೆ ಗೊತ್ತಾ? ನೀವು ವಾಕ್ಯದಲ್ಲಿ ಕಟ್ಟಿಕೊಳ್ಳುವಂತ ಆ ನಡುಕಟ್ಟಿನಲ್ಲಿ ನಿಮ್ಮ ಆಶೀರ್ವಾದವಿದೆ, ನಿಮ್ಮ ರಕ್ಷಣೆ ಇದೆ. ಯೇಸು ಸ್ವಾಮಿಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಎಂಥ ನಡುಕಟ್ಟನ್ನು ನೀವು ಕಟ್ಟಿಕೊಳ್ಳಬೇಕಂದ್ರೆ ಆ ವಾಕ್ಯವೆಂಬ ನಡುಕಟ್ಟಿನಲ್ಲಿ ನಿಮ್ಮ ಆಶೀರ್ವಾದಗಳು ಇರಬೇಕು. ನಾನು ನಿಮ್ಮ ಮೇಲೆ ಘೋಷಣೆ ಮಾಡಿರುವಂತ ಎಲ್ಲಾ ವಾಕ್ಯಗಳು ನೆರವೇರಬೇಕು. ಅದೇ ವಾಕ್ಯದಲ್ಲಿ ನಿಮ್ಮ ರಕ್ಷಣೆಯು ಕೂಡ ಅಡಗಿದೆ. ಅದೇ ವಾಕ್ಯದ ಮುಖಾಂತರವಾಗಿ ನಾನು ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ. ಭೂಮಿ ಆಕಾಶ ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗೋದಿಲ್ಲ. ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಅಂದ್ರೆ ನಿನ್ನ ಪ್ರತಿಯೊಂದು ಪ್ರಾರ್ಥನೆ ವಿಜ್ಞಾಪನೆಗಳು ನನ್ನ ಕಣ್ಣೆದುರಿನಲ್ಲಿದೆ. ನನಗೆ ತಿಳಿಯದಂತ ಯಾವುದೇ ಸಂಗತಿಗಳಿಲ್ಲ. ಹಾಗಾಗಿ ನಾನು ಯಾವಾಗಲೂ ನಿನ್ನನ್ನು ಕಾಪಾಡೋದಕ್ಕೆ ಸಿದ್ಧನಾಗಿರುತ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಮುಂದೆ ಓಡಬೇಕಂದ್ರೆ ಇರುವಂತ ಎಲ್ಲ ಅಡೆತಡೆಗಳನ್ನ ಸತ್ಯವೆಂಬ ನಡುಕಟ್ಟಿನಲ್ಲಿ ಕಟ್ಟಿಕೊಂಡು ಅದರೊಳಗಿರುವಂತ ಆಶೀರ್ವಾದಗಳನ್ನ ಈ ಮಾರ್ಗದಲ್ಲಿ ಹೋಗುವಾಗ ನಾನೇ ನಿಮಗೆ ಕೊಡುತ್ತೇನೆ. ಅದರಲ್ಲಿರುವಂತ ವಾಕ್ಯವೆಂಬ ಕತ್ತಿಯನ್ನ ನೀವೇ ಹಿಡಿದುಕೊಳ್ಳ್ರಿ, ವೈರಿಯ ವಿರುದ್ಧವಾಗಿ ಹೋರಾಡ್ರಿ. ಹಾಗಾಗಿ ನೀವು ಮುಂದೆ ಹೋಗುವಂತ ಪ್ರಯಾಣದಲ್ಲಿ ಯಾರು ಕೂಡ ನಿಮ್ಮನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ, ಯಾರು ಕೂಡ ನಿಮ್ಮನ್ನ ಸೋಲಿಸೋದಕ್ಕೆ ಆಗೋದಿಲ್ಲ. ನೀನು ಗುರಿಯನ್ನ ಮುಚ್ಚುವ ತನಕ ಈ ಎರಡು ಸಂಗತಿಗಳನ್ನ ಹಿಡಿದುಕೊಂಡು ಓಡುತ್ತಾ ಇದ್ದರೆ ನೀನು ಅಂದುಕೊಂಡಿರುವ ಹಾಗೆ ನಿನ್ನ ಮೇಲೆ ಘೋಷಣೆ ಆಗಿರುವಂತ ಆಶೀರ್ವಾದಗಳಲ್ಲಿ ನೀನು ಜೀವಿಸುವಂತವನಾಗಿದ್ಯಾ. ಅಷ್ಟು ಮಾತ್ರವಲ್ಲ, ಆ ದಾರಿಯ ಅಂತ್ಯದಲ್ಲಿ ಕ್ರಿಸ್ತನಾಗಿರುವಂತ ಯೇಸು ಸ್ವಾಮಿ ನಿನ್ನ ತಲೆಯನ್ನು ಎತ್ತುವುದಕ್ಕಾಗಿ ವೈರಿಯ ಮುಂದೆ ನಿನ್ನ ಔತಣವನ್ನು ಸಿದ್ಧಪಡಿಸಿ ನಿಂತಿರ್ತಾರೆ, ನಿನಗೋಸ್ಕರ ಕಾದುಕೊಂಡು ನಿಂತಿರ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ನಡು ಯಾವಾಗಲೂ ಕಟ್ಟಲ್ಪಟ್ಟಿರಲಿ, ಯಾವಾಗಲೂ ನೀವು ಸಿದ್ಧವಾಗಿರಿ ಎಂಬುದಾಗಿ ಅರ್ಥ. ಯಾವಾಗಲೂ ಕರ್ತನು ಹೇಳುವುದನ್ನು ಮಾಡೋದನ್ನ ಹಿಂದೆ ಮುಂದೆ ನೋಡದ ಹಾಗೆ, ಯೋಚಿಸದ ಹಾಗೆ ಮುನ್ನುಗ್ಗರಿ ಅಂತ ಅರ್ಥ. ಆದರೆ ನಮ್ಮಲ್ಲಿರುವಂಥ ತೊಂದರೆ ಏನಂದ್ರೆ, ದೇವರು ಏನಾದರೂ ಹೇಳಿದ್ರೆ ಅದನ್ನ ಚಿಂತೆ ಮಾಡದ ಹಾಗೆ ನಾವು ಮಾಡೋದಿಲ್ಲ.
ನನ್ನನ್ನು ಆದಿಯಾಗಿಕೊಂಡು ಹೇಳ್ತಾ ಇದ್ದೆ, ಯೇಸು ಸ್ವಾಮಿ ಏನಾದರೂ ಹೇಳಿದರೆ ಅದನ್ನು ಯೋಚನೆ ಮಾಡದ ಹಾಗೆ ಮಾಡೋದಿಲ್ಲ. ಯೇಸು ಸ್ವಾಮಿ ಈ ಕೆಲಸವನ್ನು ಬಿಟ್ಟು ಬಾ, ನಾನು ನಿನಗೋಸ್ಕರ ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದೇನೆ ಅಂದರೆ, ಅಯ್ಯೋ ಇವಾಗ ಕೆಲಸ ಬಿಟ್ಟರೆ ಮುಂದಿನ ತಿಂಗಳು ಹೇಗೆ ಊಟ ಮಾಡಲಿ, ಹೇಗೆ ಓಡಾಡಲಿ, ನನ್ನ ಅವಶ್ಯಕತೆಗಳು ಹೇಗೆ ಪೂರೈಕೆ ಆಗುತ್ತೆ. ದೇವರು ಇವತ್ತು ಈ ಊರನ್ನು ಬಿಟ್ಟು ಬಾ ಅಂತ ಹೇಳಿದ್ರೆ, ನನಗಲ್ಲಿ ಯಾರೂ ಗೊತ್ತಿಲ್ವಲ್ಲ, ಮನೆ ಹೇಗೆ ಹುಡುಕಲಿ, ಏನು ಮಾಡಲಿ. ನಮ್ಮ ತಂದೆ ತಾಯಿ ಗೊತ್ತಿಲ್ಲದ ಊರಿನಲ್ಲಿ ಬಂದು ಸೇವೆಯನ್ನು ಆರಂಭ ಮಾಡಿದ್ದು. ಅವತ್ತು ಅವರು ದೇವರ ಹೇಳಿದ ಮಾತಿನ ಮೇರೆಗೆ ಎಲ್ಲವನ್ನ ಬಿಟ್ಟು ಬಂದಿದ್ದಕ್ಕೆ ಇವತ್ತು ದೇವರು ಅವರನ್ನು ಮಾನಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಿರೋದು. ಆದರೆ ನಾವು ಒಂದನ್ನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇಲ್ಲ. ಇದೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ, ಸೀಕ್ರೆಟ್ ಹೇಳ್ತಾ ಇದ್ದೀನಿ ಕೇಳಿ ನಿಮಗೆ, ನೀವು ಈ ನಡುವನ್ನು ಧೈರ್ಯವಾಗಿ ಕಟ್ಟಿಕೊಂಡು ಓಡಿ ನಿಮ್ಮ ಗುರಿಯನ್ನು ಮುಟ್ಟುತ್ತೀರ. 100% ಗ್ಯಾರಂಟೀಡ್. ಆದರೆ ನಿಮ್ಮ ಕಡೆಯಿಂದ ಒಂದು ತ್ಯಾಗ ಆಗಬೇಕು. ಹೇಳ ಏನು ತ್ಯಾಗ ಅಂತ? ನೀವು ಚಿಂತೆ ಮಾಡೋದನ್ನು ಬಿಟ್ಟು ಬಿಡಬೇಕು. ಅತಿಯಾದ ಯೋಚನೆ ಮಾಡೋದನ್ನು ಬಿಟ್ಟು ಬಿಡಬೇಕು. ಇದು ನಾನಲ್ಲ ರೀ ಹೇಳ್ತಾ ಇರೋದು, ಈ ನಡುವನ್ನು ನೀವು ಕಟ್ಟಿಕೊಳ್ಳಬೇಕು. ನಿಮ್ಮ ಬೆಂಕಿ ಯಾವಾಗಲೂ ಉರಿಯುತ್ತಾ ಇರಬೇಕು ಅಂತ ಹೇಳಿದಂಥ ನಜರೇತಿನ ಯೇಸು ಸ್ವಾಮಿಯೇ ಈ ವಚನದ ಕೆಲವು ಸಾಲಿನ ಹಿಂದೆಯಷ್ಟೇ ಹೇಳ್ತಾರೆ, ಚಿಕ್ಕ ಹಿಂಡೆ ನೀನು ಹೆದರಬೇಡ, ತಂದೆಯಾದ ದೇವರು ಪರಲೋಕ ರಾಜ್ಯವನ್ನು ನಿಮಗೆ ಕೊಡೋದಕ್ಕೆ ಸಂತೋಷ ಪಡುತ್ತಾನೆ. ಹಾಗಾಗಿ ಏನು ಉಡಬೇಕು, ಏನು ತೊಡಬೇಕು, ಏನು ತಿನ್ನಬೇಕು, ಎಲ್ಲಿ ಹೋಗಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಇವತ್ತು ಹುಟ್ಟಿ ನಾಳೆ ಹೊಲೆಯ ಪಾಲಾಗುವಂಥ ಹುಲ್ಲುಗಳಿಗೆ, ಹೂವುಗಳಿಗೆ ಆ ರೀತಿ ದೇವರು ಉಡಿಸಿದರೆ ಅದಕ್ಕಿಂತ ಹೆಚ್ಚಿನದಾಗಿರುವಂಥ ನಿಮಗೆ ದೇವರು ಎಷ್ಟು ಉಡಿಸಾರೋ. ಯಾವುದೇ ವಾಕ್ಯಗಳು ಅಚಾನಕ್ಕಾಗಿ ಮೇಲೆ ಕೆಳಗೆ ಬರೋದಿಲ್ಲ. ಅದಕ್ಕೆ ನಾನು ಬೈಬಲ್ ಸ್ಟಡಿ ಮಾಡಿ ಅಂತ ಹೇಳ್ತಾ ಇರೋದು. ದೇವರಿಗೋಸ್ಕರ ಓಡಬೇಕೆಂಬುದಾಗಿ ನಾನು ನೀನು ಸಿದ್ಧ ಮಾಡಿಕೊಂಡ್ರೆ ಮೊದಲು ಮೈಂಡ್ ಫ್ರೀ ಆಗಬೇಕು. ಆಗ ಈ ದೇಹ ತನ್ನಷ್ಟಕ್ಕೆ ತಾನೇ ಸಿದ್ಧ ಆಗತ್ತೆ. ಅದಕ್ಕೆ ದೇವರು ನಡುವನ್ನು ಕಟ್ಟಿಕೊಳ್ಳೋದಕ್ಕಿಂತ ಮುಂಚೆನೇ ಹೇಳಿಬಿಟ್ರು. ಅಲ್ಲಿ ಒಬ್ಬ ಯೌವನಸ್ಥನ ಬಂದು ಹೇಳ್ತಾನೆ ದೇವರಿಗೆ, ಯೇಸು ಸ್ವಾಮಿಗೆ, ನಮ್ಮ ಅಣ್ಣಗೆ ನಂಗೆ ಆಸ್ತಿನಲ್ಲಿ ಪಾಲು ಕೊಡೋದಕ್ಕೆ ಹೇಳಪ್ಪ ಅಂತ. ಯೇಸು ಸ್ವಾಮಿಗೆ ಕೋಪ ಬರುತ್ತೆ. ನನ್ನನ್ನು ನೀನು ನ್ಯಾಯಾಧಿಪತಿ ಅಂದ್ಕೊಂಡಿದ್ದೀಯಾ? ಯಾರೆಲ್ಲ ಈಗ ದೇವರು ನನ್ನನ್ನು ಕರೀತಾ ಇದ್ದಾರೆ, ಈಗ ದೇವರು ನನ್ನನ್ನು ಈ ಬಿಸ್ನೆಸ್ಸನ್ನು ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡು ಅಂತಿದ್ದಾರೆ, ದೇವರ ಸೇವಕರ ಮುಖಾಂತರನೋ ದೇವರ ವಾಕ್ಯದ ಮುಖಾಂತರನೋ ನಾನು ಈ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಸೇವೆನ ಶುರು ಮಾಡಬೇಕಂತಿದ್ದಾರೆ, ನಾನು ಈ ಕೆಲಸವನ್ನು ಬಿಟ್ಟು ಇರುವಂಥ ಕೆಲಸವನ್ನು ಬಿಟ್ಟು ದೇವರ ರಾಜ್ಯಕ್ಕೋಸ್ಕರ ಏನಾದರೂ ಮಾಡಬೇಕಂತ ದೇವರು ಹೇಳ್ತಾ ಇದ್ದಾರೆ ಅಂದಾಗ, ಅಯ್ಯೋ ನಾಳೆಗೆ ನಾನೇನು ಮಾಡಲಿ ಎಸಪ್ಪ, ಇವಾಗಂತೂ ನನ್ನ ಹತ್ರ ದುಡ್ಡಿಲ್ಲ, ಇರೋದನ್ನು ನನ್ನವ್ರು ಯಾರೂ ಕೊಡ್ತಾ ಇಲ್ಲ ಅನ್ನೋ ಮನೋಭಾವನೆಯಿಂದ ಹೋದರೆ ಯೇಸು ಸ್ವಾಮಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಂತೂ ಖಂಡಿತ. ನಿಮಗೆ ಸಹಾಯ ಮಾಡದೇ ಇರೋಷ್ಟು ಕಟಕನ ನಾನು? ನನ್ನ ಕೆಲಸಕ್ಕೆ ಬಂದಿದ್ದೇನೆ ಅಂದಮೇಲೆ ನಿನಗೆ ಕೊಡಬೇಕಾಗಿರುವಂಥ ಅಗತ್ಯತೆಗಳನ್ನು ಪೂರೈಸದಿರೋಷ್ಟು ದ್ರೋಹಿನ ನಾನು? ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಇವತ್ತು ನಿಮ್ಮ ಆಶೀರ್ವಾದಗಳನ್ನು ನೀವು ಸೇರದೆ ಇರೋದಕ್ಕೆ ಕಾರಣ ದೇವರು ಹೇಳಿದಂಥ ಸಂಗತಿಗಳನ್ನು ಬಿಡದ ಹಾಗೆ ಅಲ್ಲೇ ಇರುವುದು. ಯಾವುದನ್ನ ದೇವರು ಬಿಟ್ಟು ಬಾ ಅಂದ್ರೋ ಅದನ್ನ ಇನ್ನೂ ನೀವು ನಿಮ್ಮ ಜೀವನಕ್ಕೆ ಆಧಾರಕ್ಕಾಗಿ ಇಟ್ಟುಕೊಂಡಿರುವ ಕಾರಣ ಪರಲೋಕದ ಆಶೀರ್ವಾದಗಳು ನಿಮ್ಮಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಬದಲಾಗಿ ಭೂಲೋಕದಲ್ಲಿ ಏನು ಸಿಗಬೇಕೋ ನೀನು ಕೆಲಸ ಪಡುತ್ತಿರೋ ಮಟ್ಟಿಗೆ ಅದು ನಿನಗೆ ಸಿಗುತ್ತಾ ಇದೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದೆಯಾ? ಏನಾದರೂ ದೇವರಾತ್ಮನ ಹೇಳ್ತಾ ಇದ್ದಾರಾ ಏನು ಮಾಡಬೇಕು ನಾವು ಅಂತ? ನಿಮ್ಮ ತಲೆ ಎತ್ತಲ್ಪಡಬೇಕಂದ್ರೆ ನೀವು ತ್ಯಾಗಗಳನ್ನು ಮಾಡಲೇಬೇಕು.
ದೇವರಿಗೋಸ್ಕರ. ದೇವರು ಬಿಟ್ಟು ಬಾ ಅಂತ ಹೇಳೋದನ್ನು ಬಿಟ್ಟು ಬರಬೇಕು. ಇವತ್ತು ದೇವರು ನಿನಗೆ ಏನು ಬಿಟ್ಟು ಬಾ ಅಂತ ಹೇಳ್ತಿದ್ದಾರಂದರೆ, ಚಿಂತೆಯನ್ನು ಬಿಟ್ಟು ವಾಕ್ಯವೆಂಬ ನಡುವನ್ನು ಕಟ್ಟಿಕೊಂಡು ಮುಂದೆ ಹೋಗು ಅಂತಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ? ಹೇಳಿ, ನಿಮಗೆ ಕೇಳ್ತೀನಿ ಪ್ರಶ್ನೆ. ಒಂದು ವಾರ ಟೈಮ್ ಕೊಡ್ತೀನಿ ನಿಮಗೆ. ಒಂದ್ರ ಬಗ್ಗೆ ಚಿಂತೆ ಮಾಡಿಕೊಂಡೇ ಬನ್ನಿ. ಒಂದೇ ವಿಷಯದಲ್ಲಿ ಚಿಂತೆ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವಿತದಲ್ಲಿ ಏನಾಗಬೇಕಂತ ಇದೆಯೋ ಆ ವಿಷಯದಲ್ಲಿ. ಭಾನುವಾರ ಮತ್ತೆ ತಿರುಗಿ ಬರ್ತೀರಾ. ಏನಾದರೂ ಬದಲಾವಣೆ ಆಗಿರುತ್ತಾ? ಪರಿಸ್ಥಿತಿಗಳಲ್ಲಿ ಆಗಿರುತ್ತಾ? ಆ ಬದಲಾವಣೆ ಏನಾದರೂ ಆಗಿದೆ ನಿಮ್ಮ ತಲೆನಲ್ಲಿ ಆಗಿರುತ್ತೆ ಅಷ್ಟೇ. ಅಂದುಕೊಳ್ತೀರಾ ಅಷ್ಟೇ, ಹಿಂಗಾದರೆ ಚೆನ್ನಾಗಿರುತ್ತೆ, ಹಂಗಾದರೆ ಚೆನ್ನಾಗಿರುತ್ತೆ. ಆ ಚೆನ್ನಾಗಿರುತ್ತೆ ರಿಯಾಲಿಟಿನಲ್ಲಿ ಯಾವತ್ತೂ ಬರೋದಿಲ್ಲ. ಚಿಂತಿಸುವಂಥ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದವು ರಿಯಾಲಿಟಿಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಚಿಂತೆ ಮಾಡದ ಹಾಗೆ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಇರುತ್ತಾರೋ ಅವರಿಗೆ ಮಾತ್ರ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವ ಶಾಂತಿಯು ಅವರನ್ನು ಆವರಿಸಿಕೊಂಡು ಆ ಚಿಂತೆಯಿಂದ ಧೈರ್ಯವಾಗಿ ಹೊರಬರುವ ಹಾಗೆ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಫಿಲಿಪ್ಪಿನಲ್ಲಿ ನಾವು ನೋಡ್ತೀವಿ 4:6 ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ ಅಂದರೆ, ನಿಮ್ಮ ಸೊಂಟಕ್ಕೆ ಕಟ್ಟುವಂಥ ಆ ನಡುಕಟ್ಟನ್ನು ಮೊದಲು ನಿಮ್ಮ ತಲೆಗಳಿಗೆ ಕಟ್ಟಿಕೊಳ್ಳಿರಿ ಎಂಬುದಾಗಿ ಅರ್ಥ. ಆ ವಾಕ್ಯವೆಂಬ ಕತ್ತಿ, ಆ ವಾಕ್ಯದ ಆಶೀರ್ವಾದವನ್ನು ನಂಬಿಕೆಯಿಂದ ನಂಬಿಗಸ್ತರಾಗಿ ಮೊದಲು ನಿಮ್ಮ ತಲೆಗಳಲ್ಲಿ ಕಟ್ಟಿಕೊಂಡ್ರೆ ಆ ಸೊಂಟದ ನಡುಕಟ್ಟು ಧೈರ್ಯವಾಗಿ ಇರುವಂಥ ಸ್ಥಳದಲ್ಲೇ ಇರುತ್ತೆ. ದೇವರು ಕೊಟ್ಟಿರುವಂಥ ಅಸ್ತ್ರಗಳು ಆ ಇರುವಂಥ ಸ್ಥಳಗಳಲ್ಲಿ ಇರುತ್ತೆ. ನೀವು ಧೈರ್ಯವಾಗಿ ಮುನ್ನುಗ್ಗಿ ಉನ್ನತ ಸ್ಥಾನಕ್ಕೆ ಹೋಗಬಹುದು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ಕೂಡ ಇದೇ ಮಾತನ್ನ ಹೇಳ್ತಾನೆ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಕೂಡ ಏನು ಹೇಳ್ತಾ ಇದ್ದಾನೆ? ನಿಮ್ಮ ಮನಸ್ಸಿನಲ್ಲಿ ನಡುವನ್ನು ಕಟ್ಟಿಕೊಳ್ಳಿರಿ. ಹಲ್ಲೆಲೂಯಾ. ಮೊದಲು ನಿಮ್ಮ ಮನಸ್ಸನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರುವಂಥ ಡಿಸ್ಟ್ರಾಕ್ಷನ್ಗಳನ್ನು ತೆಗೆದುಹಾಕಿ, ಅವರ ಬಗ್ಗೆ ಇವರ ಬಗ್ಗೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಮುಂದೆ ಏನು ಹಿಂದೆ ಏನು, ಹಂಗ್ಯಾಕಾಯಿತು ಹಿಂಗ್ಯಾಕಾಯಿತು, ಇವೆಲ್ಲ ಯೋಚನೆಗಳನ್ನು ಬಿಟ್ಟು ಮೊದಲು ಸ್ವಸ್ಥ ಚಿತ್ತತೆಯನ್ನು ಎಲ್ಲಿ ತೆಗೆದುಕೊಂಡು ಬರಬೇಕು ಗೊತ್ತಾ? ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಂಡು ಬರಬೇಕು. ಈ ಮಾತನ್ನು ಯಾರು ಹೇಳ್ತಾ ಇದ್ದಾನೆ? ಅಪೊಸ್ತಲನಾದಂಥ ಪೇತ್ರನು. ಈ ಪೇತ್ರನಿಗೆ ಇದ್ದಂಥ ಮನೋಸ್ಥಿತಿಯನ್ನ ಮಾರ್ಪಡಿಸಿಕೊಂಡು ಆತನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲರಿಗಿಂತ ಜಾಸ್ತಿ ಚಿಂತೆ ಮಾಡಿದ ಪೇತ್ರ. ಅವನಲ್ಲಿ ಆಂಗ್ಸೈಟಿ ಬರುತ್ತೆ. ಯಾವಾಗ ಯೇಸು ಸ್ವಾಮಿ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ, ನಾನು ಸತ್ತು 3ನೇ ದಿನದಲ್ಲಿ ಎದ್ದು ಬರುತ್ತೇನೆ ಅಂತ ಹೇಳಿದ್ರು, ಆಗ ಪೇತ್ರ ಹೇಳ್ತಾನೆ, ನಿನ್ನನ್ನು ಮಾತ್ರ ನಾನು ಸಾಯೋದಕ್ಕೆ ಬಿಡೋದಿಲ್ಲ, ಅದು ಯಾರೇ ಬರಲಿ. ಆಗ ಯೇಸು ಸ್ವಾಮಿ ಗದರಿಸ್ತಾರೆ, ಸೈತಾನನೇ ನನ್ನ ಎದುರಿನಿಂದ ಹೋಗು. ಯೇಸು ಸ್ವಾಮಿ ನಾನು ಸತ್ತು ಬರ್ತೇನೆ ಅಂತ ಹೇಳುವಂಥ ಮಾತಿನಲ್ಲಿ ಪೇತ್ರನಿಗೆ ಒಂದು ಚಿಂತೆ ಶುರುವಾಗುತ್ತೆ. ಯೇಸು ಸ್ವಾಮಿ ಸತ್ತ ಮೇಲೆ ನನ್ನ ಜೀವನ ಏನು? ನಾನು ಯಾರನ್ನು ಹಿಂಬಾಲಿಸಲಿ? ಇವಾಗ ನಾನು ಯಾರ ಮಾತನ್ನು ಕೇಳಿ ನನ್ನ ಜೀವನನ ರೂಪಿಸಿಕೊಡೋರು ಯಾರು? ಯೇಸು ಸ್ವಾಮಿ ಇದ್ದಷ್ಟು ದಿನಗಳಂತೂ ಊರು ಹೋಗ್ತಾ ಇದ್ವಿ, ಶುಭವಾರ್ತೆಯನ್ನು ಸಾರ್ತಾ ಇದ್ವಿ, ಜನರಿಗೆ ಬಿಡುಗಡೆನ ಕೊಡ್ತಾ ಇದ್ವಿ. ಅಷ್ಟೇ ಬಲವಾಗಿ ನಾವು ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡ್ತಾ ಬರ್ತಾ ಇದ್ವಿ. ಆದರೆ ಯೇಸು ಸ್ವಾಮಿನೇ ಇಲ್ಲದೆ ಹೋದರೆ, ಯೇಸು ಸ್ವಾಮಿನ ಸತ್ತು ಹೋದರೆ ನಾನೇನು ಮಾಡೋದಕ್ಕೆ ತಾನೇ ಸಾಧ್ಯ? ಈಗೇನೋ ಯೇಸು ಸ್ವಾಮಿ ಇದ್ದಾರೆ, ನನ್ನಲ್ಲಿ ಏನೋ ಸೂಪರ್ ನ್ಯಾಚುರಲ್ ಪವರ್ ಇದೆ. ಯೇಸು ಸ್ವಾಮಿ ಸತ್ತು ಹೋದ ಮೇಲೆ ನಾವೆಲ್ಲ ದೆವ್ವಗಳನ್ನು ಬಿಡಿಸೋದು ಹೇಗೆ? ಜನರಿಗೆ ರಕ್ಷಣೆ ಆಗೋದು ಹೇಗೆ? ಜನರಿಗೆ ಸತ್ಯ ಗೊತ್ತಾಗೋದು ಹೇಗೆ ಅಂತ ಚಿಂತೆ ಮೊದಲು ಪೇತ್ರನಲ್ಲಿ ಬಂತು. ಆ ಯೋಚನೆ ಮಾಡಿದಂಥ ಪೇತ್ರ ಹೇಳ್ತಾನೆ, ನಾನು ಮಾತ್ರ ನಿನಗೆ ಸಾಯೋದಕ್ಕೆ ಬಿಡೋದಿಲ್ಲ. ಅವನನ್ನು ಯೇಸು ಸ್ವಾಮಿ ಗದರಿಸ್ತಾನೆ. ಯಾಕೆ ಗೊತ್ತಾ? ಅವತ್ತು ಅವನ ತಲೆಯನ್ನು ಆಳ್ವಿಕೆ ಮಾಡಿದಂಥ ಕುಟ್ಟಿ ಸೈತಾನ್ ಯಾರು ಗೊತ್ತಾ? ಚಿಂತೆ, ದುರಾತ್ಮ. ಇದು ದುರಾತ್ಮ. ಚಿಂತೆ ನಿಮ್ಮನ್ನು ತಿಂದು ಬಿಡುತ್ತೆ. ಹೆಂಗೆ ಗೊತ್ತಾ? ನಿಮ್ಮ ಸಮಯಗಳನ್ನು ತಿಂದು ನಿಮ್ಮನ್ನು ತಿನ್ನುತ್ತೆ. ನಿಮಗೆ ಸಿಗಬೇಕಾಗಿರುವಂಥ ಆಶೀರ್ವಾದಗಳು ನೋಡಿ, ನಿಮಗೆ ನಾಳೆ ಆಶೀರ್ವಾದ ಇಟ್ಟಿರ್ತಾರೆ ಆ ಡೇಟ್ನಲ್ಲಿ. ನೀವು ಮಾತ್ರ ಪ್ರಾರ್ಥನೆ ಮಾಡೋದು ಬಿಟ್ಟು, ವಾಕ್ಯ ಓದೋದು ಬಿಟ್ಟು, ಏನಕ್ಕೆ ಹಿಂಗಾಯಿತು, ನಾನೇನು ಮಾಡಬೇಕು,
ಆಶೀರ್ವಾದನ ದಾಟಿಕೊಂಡು ಹೋಗ್ತೀರಾ ನೀವು ಹೊರತು ನಾಳೆ ದಿನದಲ್ಲಿ ಅದು ನಿಮ್ಮ ಬಳಿ ಬರೋದಿಲ್ಲ. ನೀವು ನಡುವನ್ನು ಕಟ್ಟಿಕೊಂಡು ಧೈರ್ಯವಾಗಿ ಮೊದಲು ಮುನ್ನೋಗಬೇಕಂದ್ರೆ ಚಿಂತೆ ಮಾಡೋದನ್ನು ಬಿಡಬೇಕು. ಅಡವಿಯಲ್ಲಿರುವಂಥ ಹೂವುಗಳಿಗೆ ಅಲಂಕಾರ ಮಾಡಿದಂಥ ದೇವರು, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳಿಗೆ ಊಟವನ್ನು ಕೊಡುವಂಥ ದೇವರು ನಿಮ್ಮ ಅಗತ್ಯತೆಗಳನ್ನು ಇನ್ನೂ ಹತ್ತಿರದಿಂದ ನೋಡಿ ನಿಮ್ಮ ಅಗತ್ಯತೆಗಳನ್ನು ಪೂರೈಸುವಂಥವನಾಗಿದ್ದಾನೆ. ನಿಮಗೆ ಏನು ಬೇಕು ಅನ್ನೋದು ನನ್ನ ತಂದೆಯಾದ ದೇವರಿಗೆ ಗೊತ್ತು ಎಂಬುದನ್ನು ಯೇಸು ಸ್ವಾಮಿ ತಾನೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾಳೆಗೆ ಏನು ಬೇಕು, ನನ್ನ ಕುಟುಂಬ ಸರಿ ಹೋಗೋಕ್ಕೆ ಏನು ಬೇಕು, ಏನು ಬೇಡ. ನೀವು ದೇವರ ಪಾದ ಸನ್ನಿಧಾನದಲ್ಲಿ ಕುತ್ಕೊಳ್ಳಿ ಸಾಕು. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಟ್ರೆ ಅದರ ಹಿಂದೆ ದೇವರು ನಿಮಗೆ ಕೊಟ್ಟಿರೋದನ್ನ, ನೀವು ಬೇಕಂದಿರೋದನ್ನ ಎಲ್ಲವನ್ನ ಸೇರಿ ದೇವರು ನಿಮಗೆ ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಚಿಂತೆ ಮಾಡದೆ ಇರುವವರು ಮಾತ್ರ ನಡುವನ್ನ ಕಟ್ಟಿಕೊಂಡು ತಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಂಡು ದೇವರು ಕೊಟ್ಟಿರುವಂಥ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ. ಇನ್ನು ಸರಳವಾಗಿ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳ್ತೇನೆ, ಕೇಳಿ. 1 ಅರಸುಗಳು 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಎಲಿಯನ ಪರಿಚಯ ನಮಗಾಗುತ್ತೆ. ಎಲಿಯನ ಪರಿಚಯ ಆದ ನಂತರ ಕೊನೆಯ ವಚನ ಗಮನವಿಟ್ಟು ಕೇಳಿ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದದ್ದರಿಂದ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಆಹಾಬನ ಮುಂಚಿತವಾಗಿ ಎಲ್ಲಿ ಸೇರ್ತಾನೆ ಆತನು? ಇಸ್ರೇಲಿಗೆ ಸೇರ್ತಾನೆ. ಇಲ್ಲಿ ಏನು ನಡೀತಾ ಇದೆ ಎಂಬುದಾಗಿ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಇದಕ್ಕಿಂತ ಮುಂಚಿತವಾಗಿ ಏನು ನಡೆಯುತ್ತೆ ಅಂದರೆ, ಆ ಕರ್ಮೇಲ್ ಬೆಟ್ಟದಲ್ಲಿ ನಿಜವಾದಂಥ ದೇವರು ಯೆಹೋವನೋ ಇಲ್ಲ ಬಾಳೋಣ ಎಂಬುದಾಗಿ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ಎಲಿಯನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಇಲ್ಲಿರುವಂಥ ಎಲ್ಲ ಜನರಿಗೆ ಸ್ಪಷ್ಟಪಡಿಸುತ್ತಾರೆ, ನಾನೇ ನಿಜವಾದಂಥ ದೇವರು. ಅದಕ್ಕೂ ಏನು ಸಂಬಂಧ? ಚಿಂತೆ ಮಾಡದೇ ಇರೋದಕ್ಕೂ ಇಲ್ಲಿ ಎಲಿಯನು ಅಹಾಬನಿಗಿಂತ ಮುಂಚೆ ನಡುಕಟ್ಟನ್ನು ಕಟ್ಟಿಕೊಂಡು ಓಡಿದ್ದಕ್ಕೂ ಏನು ಸಂಬಂಧ? ಪ್ರೀತಿಯುಳ್ಳ ದೈವ ಮಕ್ಕಳೇ, ಹೇಳೋದನ್ನು ಗಮನವಿಟ್ಟು ಕೇಳಿ. ಯಾವಾಗ ತಂದೆಯಾದ ದೇವರು ಎಲಿಯನಿಗೆ ನೀನಿರುವಂಥ ಸ್ಥಳವನ್ನು ಬಿಟ್ಟು ಯೋರ್ದಾನ್ ಹೊಳೆಲ್ಲ ಆಚೆ ಇರುವಂಥ ಕೆರೆತ್ ಹಳ್ಳಕ್ಕೆ ನೀನು ಹೋಗಿ ಅಲ್ಲಿ ಅಡಗಿಕೋ, ಯಾಕಂದರೆ ನಾನು ಹೇಳುವ ತನಕ ಮತ್ತೆ ಇಲ್ಲಿ ಮಳೆ ಬರೋದಿಲ್ಲ. ಸೊ ಈಗ ಬರಗಾಲ ಬರೋದಕ್ಕೆ ಹೊರಟಿದೆ. ಇವರು ವಿಗ್ರಹಾರಾಧನೆ ಮಾಡುತ್ತಿರೋದ್ರಿಂದ ನನ್ನ ಕೋಪ ಇವರ ಮೇಲೆ ಬಂದಿರೋದ್ರಿಂದ ಬರಗಾಲ ಬಂದಿದೆ. ನೀನೇನು ಮಾಡಬೇಕಂದ್ರೆ ಎಲಿಯನೇ, ಇರುವಂಥ ಸ್ಥಳವನ್ನು ಬಿಟ್ಟು ಕೆರೆತ್ ಹಳ್ಳಕ್ಕೆ ಹೋಗಿ ಅಡಗಿಕೋ. ಗಮನವಿಟ್ಟು ಕೇಳಿ. ಅಲ್ಲಿ ಇರುವಂಥ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಹಲ್ಲೆಲೂಯಾ. ಒಂದು ಸಾರಿನೂ ಕೂಡ ಯೋಚನೆ ಮಾಡದ ಹಾಗೆ ಎಲಿಯನು, ಹೇಗಪ್ಪ ಕಾಗೆಯಿಂದ ದೇವರು ನನಗೆ ಊಟ ಕೊಡ್ತಾರೆ, ಕಾಗೆ ನನಗೆ ಮಾಂಸವನ್ನಾದರೂ ಕೊಡೋದಕ್ಕೆ ಸಾಧ್ಯನಾ? ಮಾಂಸ ಬಿಡು, ರೊಟ್ಟಿಯನ್ನಾದರೂ ಕೊಡೋದಕ್ಕೆ ಸಾಧ್ಯನಾ? ಕಾಗೆ ಏನು ಸಿಗುತ್ತೋ ಅದೆಲ್ಲವನ್ನ ತಿಂದು ಬಿಡುತ್ತಲ್ಲ ಅನ್ನುವಂಥ ಯೋಚನೆನ ಒಂದು ಕ್ಷಣವೂ ಕೂಡ ಮಾಡದ ಹಾಗೆ, ನನ್ನ ಸುತ್ತಲಿರುವಂಥ ಇಡೀ ಪ್ರದೇಶದಲ್ಲಿ ಬರಗಾಲ ಇರುತ್ತೆ, ಆದರೆ ನನಗೆ ಮಾತ್ರ ಹೇಗೆ ದೇವರು ನೀರನ್ನು ಕೊಡ್ತಾರೆ, ನನ್ನ ದಾಹವನ್ನು ಮಾತ್ರ ಹೇಗೆ ದೇವರು ತೀರಿಸ್ತಾರೆ ಅನ್ನುವಂಥ ಯೋಚನೆಯನ್ನು ಕೂಡ ಮಾಡದ ಹಾಗೆ ಎಲಿಯನು ಏನು ಮಾಡ್ತಾನೆ ಗೊತ್ತಾ? ದೇವರು ಹೇಳಿದ ಮಾತಿನ ಮೇರೆಗೆ ಆ ಸ್ಥಳವನ್ನ ಬಿಟ್ಟು ತಂದೆಯಾದ ದೇವರು ಹೇಳಿದಂತ ಕೆರೆತ್ ಹಳ್ಳದಲ್ಲಿ ಹೋಗಿ ಅಡಗಿಕೊಳ್ಳುತ್ತಾನೆ. ಅಲ್ಲಿ ಅವನು ಇರುವಷ್ಟು ದಿನ ಆ ನೀರು ಅವನಿಗೆ ಪಾನವಾಗಿರುತ್ತೆ, ಅಲ್ಲಿ ಕಾಗೆಗಳು ಅವನಿಗೆ ಊಟವನ್ನು ಕೊಡುತ್ತೆ. ಚಿಂತೆ ಮಾಡದೆ ಇರುವಾಗ, ದೇವರಿಗೆ ಮರು ಪ್ರಶ್ನೆ ಮಾಡದೆ ದೇವರು ಹೇಳಿದಂತೆ ಇರುವಂಥ ಸ್ಥಳಗಳನ್ನು ನಾವು ಬಿಟ್ಟು ಹೋಗುವಾಗ, ರೊಟ್ಟಿ ಅಲ್ಲ ಮಾಂಸವನ್ನು ತಿನ್ನದಂಥ ಕಾಗೆಯನ್ನು ಕೂಡ ದೇವರು ಸೃಷ್ಟಿ ಮಾಡಿ ನಿನ್ನ ಬಳಿಗೆ ಊಟವನ್ನು ಕಳಿಸಿಕೊಡುತ್ತಾರೆ. ನಿನ್ನ ಆಹಾರವನ್ನು ಯಾರು ಕೂಡ ಕದ್ದುಕೊಳ್ಳುವ ಹಾಗೆ ಆತನು ಅವಕಾಶವನ್ನು ಕೊಡೋದಿಲ್ಲ. ನಿನಗೆ ಸೇರಬೇಕಾಗಿರುವಂಥ ಆಶೀರ್ವಾದಗಳನ್ನು ನಿನ್ನ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಹಲ್ಲೆಲೂಯಾ. ಏನೂ ಚಿಂತೆ ಮಾಡದ ಹಾಗೆ ಇದ್ದಂಥ ಈ ಎಲಿಯನ ಜೀವಿತದಲ್ಲಿ ದೇವರು ಅವನ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟರು. ಅರ್ಥ ಆಗ್ತಿದೆಯಾ?
ಫಿಲಿಪಿನಲ್ಲಿ ನಾವು ಓದಿದ್ವಿ, ಯಾವ ಸಂಬಂಧವಾಗಿಯೂ ಚಿಂತಿಸದೆ ಎಲ್ಲ ವಿಷಯಗಳಲ್ಲಿ. ಅದಕ್ಕೆ ಉದಾಹರಣೆಯಾಗಿ ಎಲಿಯನು ಯಾವ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ? ಊಟ ಅಲ್ಲಿದೆಯೋ, ಅಲ್ಲಿ ನೀರಿದೆಯೋ, ನನಗದು ಬೇಡ. ದೇವರು ನನಗೆ ಹೇಳಿದಾರಾ, ನಾನು ಹೋಗ್ತೇನೆ. ದೇವರು ನನಗೆ ಕೆಲಸ ಬಿಡು ಅಂದ್ರ ನಾನು ಬಿಡ್ತೇನೆ. ದೇವರು ನನಗೆ ಬೇರೆ ಊರಿಗೆ ಹೋಗು ಅಂದ್ರ ನಾನು ಹೋಗ್ತೇನೆ. ದೇವರು ನನಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂದ್ರ ನಾನು ಮಾಡ್ತೇನೆ. ಪ್ರಾಫಿಟೋ ಲಾಸೋ? ದೇವರು ನನ್ನನ್ನು ಅಲ್ಲಿ ಕರೀತಾ ಇದ್ದಾನೆ, ಖಂಡಿತವಾಗಿ ನನಗೆ ಒಳ್ಳೆಯದನ್ನೇ ಮಾಡುವಂಥವನಾಗಿದ್ದಾನೆ. ನನಗೆ ಕೆಟ್ಟದನ್ನು ಆಗೋದಕ್ಕೆ ಮಾತ್ರ ಆತನ ಅವಕಾಶ ಕೊಡೋದಿಲ್ಲ. ಚಿಂತೆ ಮಾಡದ ಹಾಗೆ ಎಲಿಯನು ದೇವರಿಗೋಸ್ಕರ ದೇವರು ಹೇಳಿದಂಥ ಜಾಗಕ್ಕೆ ಹೋಗಿದ್ದಕ್ಕೆ ಅವನಿಗೆ ಬೇಕಾದಂಥ ಆಹಾರ ಅಲ್ಲೂ ಸಿಕ್ತು, ಚಾರಪ್ತ ವಿಧವೆಯ ಮನೆಯಲ್ಲೂ ಸಿಕ್ತು, ಬರಗಾಲ ಮುಗಿಯೋ ತನಕ. ಅದಾದ ನಂತರ ಈತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಪರಲೋಕದಿಂದ ಬೆಂಕಿಯನ್ನು ಕೂಡ ತೆಗೆದುಕೊಂಡು ಬಂದರು. ನೋಡಿ, ಪರಲೋಕದ ಬೆಂಕಿ ನಿಮ್ಮೊಳಗೆ, ನೀವಿರುವಂಥ ಸ್ಥಳದಲ್ಲಿ ಬರಬೇಕು. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕಂದ್ರೆ ಅದರ ಸೀಕ್ರೆಟ್ ಏನು ಗೊತ್ತಾ? ಚಿಂತೆ ಮಾಡದ ಹಾಗೆ ಪ್ರಾರ್ಥನೆ ಮಾಡಬೇಕು ನೀವು. ಯಾವಾಗ ಈತನು ಚಿಂತೆ ಮಾಡದ ಹಾಗೆ ಪ್ರಾರ್ಥನೆ ಮಾಡಿದನೋ, ಯಾವುದೇ ಡೌಟ್ ಇಲ್ಲದ ಹಾಗೆ ಆತನು ದೇವರಿಗೆ ಹೇಳ್ತಾರೆ, ಆತನಿಗೆ ಮೊರೆ ಇಡ್ತಾನೆ, ತಂದೆಯೇ ನೀನೇ ನಿಜವಾದ ದೇವರಂತ ನನಗೆ ಗೊತ್ತು. ಯಾಕಂದರೆ ನಿನ್ನ ಮಾತಿನ ಮೇರೆಗೆ ನಾನು ಹೋಗಿದ್ದಕ್ಕೆ ಕಾಗೆ ಮುಖಾಂತರವಾಗಿ ಊಟವನ್ನು ನನಗೆ ಕೊಟ್ಟಿದ್ದೀಯ. ಅಷ್ಟು ಸ್ಪಷ್ಟತೆ ನನಗಿದೆ. ನೀನೇ ನಿಜವಾದ ದೇವರಯ್ಯ, ಪರಲೋಕದಿಂದ ನಿನ್ನ ಬೆಂಕಿಯನ್ನು ತೆಗೆದುಕೊಂಡು ಬಾ, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೋ ಅಯ್ಯ ಅಂತ ಹೇಳಿದ ತಕ್ಷಣ ಪರಲೋಕದಿಂದ ಬೆಂಕಿ ಬರುತ್ತೆ. ಬಂದ ನಂತರ ಆತನ ಅಹಾಬನಿಗೆ ಹೇಳ್ತಾನೆ, ಈಗೋ ಬಹಳ ಜೋರಾಗಿ ಮಳೆ ಬರಲಿಕ್ಕಿದೆ. ನನ್ನ ಮಕ್ಕಳು ಅಂದರೆ ದೇವರ ಮಕ್ಕಳು ಈಗ ದೇವರ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಂಡಿದ್ದಾರೆ. ಇರುವಂಥ ಬರಗಾಲ ಎಲ್ಲ ಹೋಗುತ್ತಾ ಇದೆ, ಬೇಗ ಮಳೆ ಬರುವಂಥ ಮುನ್ಸೂಚನೆ ಕಾಣುತ್ತಾ ಇದೆ. ಹಾಗಾಗಿ ಅಹಾಬನೇ, ನೀನು ಹೋಗಿ ನಿನ್ನ ಅನ್ನಪಾನಗಳನ್ನು ಮುಗಿಸಿಕೊಂಡು ಇಸ್ರೇಲಿನಲ್ಲಿರುವಂಥ ನಿನ್ನ ಅರಮನೆಗೆ ಹೋಗು. ಅಷ್ಟರಲ್ಲಿ ನಾನು ಹೋಗಿ ಆ ಬೆಟ್ಟದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಆ ಮಳೆಯನ್ನು ತೆಗೆದುಕೊಂಡು ಬಂದು ನಾನು ಹೋಗುತ್ತೇನೆ ಎಂಬುದಾಗಿ ಎಲಿಯನು ಹೋಗುತ್ತಾನೆ. 7 ಸಾರಿ ತನ್ನ ಸೇವಕರನ್ನು ಕಳಿಸುತ್ತಾನೆ. ಅಲ್ಲಿ ಮೊಣಕಾಲಿನ ಮೇಲೆ ತನ್ನ ಮುಖವನ್ನು ಇಟ್ಟು ಪ್ರಾರ್ಥನೆ ಮಾಡಿ 7ನೇ ಸಾರಿ ಆತನ ಸೇವಕನ ಹೇಳ್ತಾನೆ, ಈಗೋ ಅಂಗೈಯಷ್ಟು ಮೋಡವನ್ನು ನಾನು ಕಾಣ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆ ಅಂಗೈಯಷ್ಟು ಮೋಡವನ್ನು ಕಾಂಡಂತ ಎಲಿಯನು ಅಹಾಬನಿಗೆ ಹೇಳ್ತಾನೆ, ಬಹಳ ಜೋರು ಮಳೆ ಬರಲಿಕ್ಕಿದೆ ಅಹಾಬನೇ, ಹೀಗಾಗಿ ನಿನ್ನ ರಥಗಳನ್ನು ನೀನು ಸಿದ್ಧಪಡಿಸಿಕೊಂಡು ಬೇಗನೆ ನಿನ್ನ ಅರಮನೆಗೆ ಓಡು ಎಂಬುದಾಗಿ ಹೇಳಿ, ಈಗ ಎಲಿಯನು ಏನು ಮಾಡ್ತಾನೆ ಗೊತ್ತಾ? ತನ್ನ ನಡುವನ್ನು ಕಟ್ಟಿಕೊಂಡು ಆತನು ಓಡೋದಕ್ಕೆ ಪ್ರಯತ್ನ ಪಡುತ್ತಾನೆ. ಬಹಳಷ್ಟು ಸಾರಿ ನಾವು ಅಂದುಕೊಳ್ತೇವೆ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬಂದರೆ ಅದು ದೊಡ್ಡದಾಗೇ ಬರುತ್ತಂತ. ಇಲ್ಲಿ ಒಂದೇ ಒಂದು ಚಿಕ್ಕ ಮೋಡದಿಂದ ಅಂಗೈಯಷ್ಟು ಇರುವಂತ ಆ ಮೋಡ 3.5 ವರ್ಷಗಳ ಕಾಲ ಇದ್ದಂಥ ಬರಗಾಲವನ್ನು ನೀಗಿಸಿದಂಥ ದೇವರು ನಿನ್ನ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಬರುವುದಾದರೆ ಅದು ನಿನ್ನ ಕಡೆಗೆ ಚಿಕ್ಕದಾಗಿರುತ್ತೆ, ಆದರೂ ಪರಲೋಕಕ್ಕೆ ನಿನ್ನ ಇಡೀ ಸಂತತಿಯನ್ನೇ ಆಶೀರ್ವಾದದಲ್ಲಿ ಮುಳುಗಿಸುವಷ್ಟು ಆಶೀರ್ವಾದ ಅದು ಹೊತ್ತುಕೊಂಡು ಬಂದಿರುತ್ತೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಇದನ್ನು ಕಂಡಂತ ಎಲಿಯನು ಏನು ಮಾಡ್ತಾನೆ? ತನ್ನ ನಡುವನ್ನು ಕಟ್ಟಿಕೊಂಡು ಓಡ್ತಾನೆ. ಇಲ್ಲಿ ನಡೆದಂಥ ಅದ್ಭುತ ಏನು ಗೊತ್ತಾ? ಯಾವಾಗ ಈತನು ಚಿಂತೆ ಮಾಡದ ಹಾಗೆ ಪರಲೋಕದ ಬೆಂಕಿಯನ್ನು ಪ್ರಾರ್ಥನೆ ಮಾಡಿ ತೆಗೆದುಕೊಂಡು ಬಂದನೋ, ಇವನ ಮೇಲೆ ದೇವರ ಹಸ್ತ ಎರಗಿ ಬಂತು. ಹಲ್ಲೆಲೂಯಾ. ವೈರ್ಯ ಹಸ್ತ ನಿಮ್ಮಿಂದ ತೆಗೆದಲ್ಪಟ್ಟು ದೇವರ ಹಸ್ತ ನಿಮ್ಮ ಮೇಲೆ ಬರಬೇಕಾ? ಚಿಂತೆ ಮಾಡದ ಹಾಗೆ ಎಲಿಯನ ರೀತಿನಲ್ಲಿ ನಂಬಿಕೆಯಿಂದ ದೃಢವಾಗಿ ಕಟ್ಟಿ ಮುರಿದ ಹಾಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಅದನ್ನು ನೋಡ್ತೇನೆ, ವಾಕ್ಯವನ್ನು ಘೋಷಣೆ ಮಾಡ್ತೇನೆ, ಅದನ್ನು ನಾನು ಅನುಭವಿಸುತ್ತೇನೆ. ಈ ನಂಬಿಕೆ ನಿಮ್ಮಲ್ಲಿರುವಾಗ ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತೆ, ಅಲೌಕಿಕ ಬಲಗಳು ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಅಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ನಿಮ್ಮಲ್ಲಿ ಬರುತ್ತೆ. ಇಲ್ಲಿ ಎಲಿಯನ ಮೇಲೆ ದೇವರ ಹಸ್ತ ಬಂತು.
ಈತನು ದೇವರ ಹಸ್ತ ಬಂತು ಅಂದ ತಕ್ಷಣ ಅಲ್ಲಿ ರೆಸ್ಟ್ ಮಾಡಲಿಲ್ಲ. ಪ್ರೀತಿಯುಳ್ಳ ಮಕ್ಕಳೇ, ದೇವರ ಹಸ್ತ ಎಲಿಯನ ಮೇಲೆ ಬಂದ ತಕ್ಷಣ, ದೇವರ ಬಲ ಎಲಿಯನ ಮೇಲೆ ಬಂದ ತಕ್ಷಣ ಆತನು ನಡುವನ್ನು ಕಟ್ಟಿಕೊಂಡು 14 ಮೈಲಿಗಳ ಕಾಲ ಮಳೆ ಬೀಳ್ತಾ ಇದೆ, ಜೋರಾದ ಮಳೆ ಬರ್ತಾ ಇದೆ. ಆ 14 ಮೈಲಿಗಳಲ್ಲಿ ಆಹಾಬನನ್ನ, ಅವನ ರಥದಲ್ಲಿರುವಂಥ ಕುದುರೆಗಳನ್ನ ಹಿಂದಟ್ಟಿ ಆ ಸ್ಥಳವನ್ನ ತಲುಪುತ್ತಾನೆ ಯೇಸುವಿನ ನಾಮದಲ್ಲಿ. ಯಾವಾಗ ನೀವು ಚಿಂತೆ ಇಲ್ಲದ ಹಾಗೆ ಪ್ರಾರ್ಥನೆ ಮಾಡುತ್ತೀರೋ ಆಗ ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತೆ. ಆ ಹಸ್ತ ನಿಮ್ಮ ನಡುವನ್ನ ಬಿಗಿಯಾಗಿ ಹಿಡಿದುಕೊಂಡು ನೀವು ಸೇರಬೇಕಾಗಿರುವಂತ ಸ್ಥಳವನ್ನ ಎಲ್ಲರಿಗಿಂತ ಮುಂಚೆ ತಲುಪುವ ಹಾಗೆ ದೇವರ ಹಸ್ತ ಮಾಡುವಂತದ್ದಾಗಿದೆ. ಹಲ್ಲೆಲೂಯ. ನೀವು ಮುಂದೆ ಓಡಬೇಕಾ? ನಡುವನ್ನ ಕಟ್ಟಿಕೊಳ್ಳ್ರಿ, ದೇವರ ಹಸ್ತ ನಿಮ್ಮ ಮೇಲೆ ಬರುವಂತದ್ದಾಗಿದೆ. ಆಗ ನೀವು ತಲುಪಬೇಕಾಗಿರುವಂತ ಆಶೀರ್ವಾದ, ನೀವು ತಲುಪಬೇಕಾಗಿರುವಂತ ಉನ್ನತ ಸ್ಥಾನಕ್ಕೆ ನಿಮ್ಮ ವೈರಿಗಿಂತ ಮೊದಲೇ ಹೋಗಿ ನಿಂತಿರ್ತೀರಾ. ಆಹಾಬನಿಗಿಂತ ಮೊದಲೇ ಹೋಗಿ ನಿಂತಿರ್ತೀರಾ. ಅವನ ರಾಜನಾಗಿರಬಹುದು, ಅವನ ಬಳಿ ರಥಗಳಿರಬಹುದು, ಅವನ ಬಳಿ 100% ನಾನು ಹೇಳ್ತೀನಿ ಎಲಿಯನಿಗೆ ಕೂರಿಸುವಷ್ಟು ಜಾಗವಂತೂ ಇತ್ತು. ಆದರೂ ಪ್ರವಾದಿಗೆ ಕೊಡಬೇಕಾಗಿರುವಂತ ಮಾನವನ್ನು ಆಹಾಬನು ಅವತ್ತು ಕೊಡಲಿಲ್ಲ. ಆದರೆ ಎಲಿಯನು ಯಾವುದಕ್ಕೂ ಕೂಡ ಹಿಗ್ಗಲಿಲ್ಲ. ಅಯ್ಯೋ ಮಳೆ ಬರ್ತಾ ಇದೆ, ಇಲ್ಲಿ ತನಕ ನಾನು ಪ್ರಾರ್ಥನೆ ಮಾಡಿ ಇಲ್ಲಿ ತನಕ ಪರಲೋಕದ ಬೆಂಕಿಯನ್ನು ತರಿಸಿ ನನಗೆ ಸುಸ್ತಾಗಿದೆ, ನಾನು ಸುಮ್ಮನೆ ಕುತ್ಕೋತೀನಿ ಅಂತ ಕುತ್ಕೊಳ್ಳಿಲ್ಲ. ಎಲಿಯನು ಎದ್ದು ನಿಲ್ಲುತ್ತಾನೆ, ಆಹಾಬನಿಗಿಂತ ಮುಂಚಿತವಾಗಿ ಓಡುತ್ತಾನೆ. ಹಲ್ಲೆಲೂಯಾ. 14 ಮೈಲಿಗಳಂದ್ರೆ ಆಲ್ಮೋಸ್ಟ್ 25-30 ಕಿಲೋಮೀಟರ್ ತನಕ ಕುದುರೆಗಳನ್ನ ಹಿಂದಟ್ಟಿ ಎಲಿಯನು ಓಡ್ತಾನೆ. ಕುದುರೆಗಳ ಸ್ಪೀಡನ್ನ ನಿನ್ನ ಕೈಲಿ ಮ್ಯಾಚ್ ಮಾಡೋದಕ್ಕಾಗತ್ತಾ? ಆ ಓಟದ ರಭಸಕ್ಕೆ ನಾನು ನೀನು ಅದೇ ರಭಸದಲ್ಲಿ ಓಡೋದಕ್ಕಾಗುತ್ತಾ? ಆದರೆ ದೇವರಿಂದ ಎಲ್ಲ ಸಾಧ್ಯ. ಕುದುರೆ ಏನು, ಇಡೀ ಲೋಕವನ್ನೇ ಹಿಂದಟ್ಟಿ ನಾವು ಮುನ್ನುಗ್ಗಬಹುದು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕುದುರೆ ಯಾವ ಲೆಕ್ಕ ರೀ? ವೈರ್ಯನ ಹಿಂದಟ್ಟಿ ನಾವು ಮುಂದೆ ಓಡಬಹುದು, ಬಡತನವನ್ನ ಹಿಂದಟ್ಟಿ ನಾವು ಮುಂದೆ ಓಡಬಹುದು, ದರಿದ್ರತನವನ್ನ ಹಿಂದಟ್ಟಿ ನಾವು ಮುಂದೆ ಓಡಬಹುದು, ರೋಗವನ್ನ ಹಿಂದಟ್ಟಿ ನಾವು ಮುಂದೆ ಓಡಬಹುದು ಯೇಸುವಿನ ನಾಮದಲ್ಲಿ. ಕುದುರೆಗಳು ಯಾವ ಲೆಕ್ಕ? ನನ್ನ ದೇವರು ನನ್ನೊಟ್ಟಿಗಿರುವುದಾದರೆ, ನನ್ನ ದೇವರ ಹಸ್ತ ನನ್ನ ಮೇಲಿರುವುದಾದರೆ ನಾನು ಎಲ್ಲವನ್ನ ಮಾಡೋದಕ್ಕೆ ಶಕ್ತನಾಗಿದ್ದೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಎಲ್ಲವನ್ನ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಲೂಕನು ಬರೆದ ಸುವಾರ್ತೆಯಲ್ಲಿ, ನೀವೆಲ್ಲವನ್ನ ಮಾಡೋದಕ್ಕೆ ಶಕ್ತರಾಗಿರಬೇಕಾ? ನಿಮ್ಮ ನಡುಗಳನ್ನು ಕಟ್ಟಿಕೊಳ್ಳ್ರಿ. ಅದಕ್ಕಿಂತ ಮುಂಚಿತವಾಗಿ ಚಿಂತೆ ಇಲ್ಲದ ಜೀವಿತವನ್ನು ಅಳವಡಿಸಿಕೊಂಡು ನಡುವನ್ನು ಕಟ್ಟಿಕೊಂಡ್ರಿ. ಎಲಿಯನು ಹೇಗೆ ಬೇಗನೆ ತನ್ನ ಸ್ಥಳವನ್ನು ಆಹಾಬನಿಗಿನ ಮುಂಚಿತವಾಗಿ ತಲುಪಿದನೋ ಅದೇ ರೀತಿಯಾಗಿ ನಿಮ್ಮ ಆಶೀರ್ವಾದಗಳನ್ನು ಬೇಗನೆ ನೀವು ತಲುಪುವಂಥವರಾಗಿದ್ದೀರಾ. ಇನ್ನು ಮೇಲೆ ತಡ ಅನ್ನೋದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಿಲ್ಲ. ಇನ್ನು ಮೇಲೆ ನಿರ್ಲಕ್ಷ್ಯತನ, ಇನ್ನು ಮೇಲೆ ಆಲಸ್ಯ ಅನ್ನೋದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಿಲ್ಲ. ಇನ್ನು ಮೇಲೆ ನಿಮ್ಮ ಜೀವಿತದಲ್ಲಿ ಏನೇ ಆದರೂ, ಪರಲೋಕದಿಂದ ಏನೇ ಬಂದರೂ ಎಲ್ಲವೂ ಕೂಡ ತಕ್ಷಣಕ್ಕೆ ಆಗುವಂಥದ್ದಾಗಿದೆ. ಯಾವಾಗ ಚಿಂತೆ ಮಾಡದ ಹಾಗೆ ನಿಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಂಡು ವಾಕ್ಯವೆಂಬ ನಡುವನ್ನು ಕಟ್ಟಿಕೊಂಡು ನೀವು ಓಡುವಾಗ ಮಾತ್ರ ಎಲ್ಲವೂ ಕೂಡ ನಿಮ್ಮ ಅನುಕೂಲತೆಯಿಂದ ನಡೆಯುವಂಥದ್ದಾಗಿದೆ. ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕಾಗಿ ನಡೆಯುವಂಥದ್ದಾಗಿದೆ. ಎಲ್ಲವೂ ಕೂಡ ನಿಮ್ಮ ಮಾರ್ಗವನ್ನು ಸರಾಗ ಮಾಡುವುದಕ್ಕೆ ನಡೆಯುವಂಥದ್ದಾಗಿದೆ. ಇನ್ನು ಮೇಲೆ ನಿಮ್ಮನ್ನು ತಡೆ ಹಿಡಿಯುವುದಕ್ಕೆ ಯಾವ ಶಕ್ತಿಗಳಿಂದಾಗಲಿ, ಯಾವ ಮಾಟ ಮಂತ್ರಗಳಿಂದಾಗಲಿ, ಯಾವ ದುರಾತ್ಮಗಳಿಂದಾಗಲಿ, ಯಾವ ಸೈತಾನನ ಬಲದಿಂದಾಗಲಿ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಿನ್ನ ಬಳಿ ಇರುವಂತ ಕತ್ತಿ ವೈರಿಯನ್ನ ನಾಶ ಮಾಡುವಂತ ಇಬ್ಬಾಯಿ ಕತ್ತಿ, ವಾಕ್ಯವೆಂಬ ಕತ್ತಿ, ನಿನ್ನ ಮಾರ್ಗದಲ್ಲಿ ಬರುವಂತ ಒಂದೊಂದು ವೈರಿಯನ್ನ ನಾಶ ಮಾಡುವಂತ ಕತ್ತಿ ನಿನ್ನಲ್ಲಿರುವುದರಿಂದ ನಿನ್ನನ್ನು ಯಾರು ತಡೆದು ನಿಲ್ಲಿಸುವಷ್ಟು ಶಕ್ತಿ ಸಾಮರ್ಥ್ಯ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಬೇಗ ಮಾಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ ಪ್ರೀತಿಯ ದೈವ ಮಕ್ಕಳೇ. ಹಾಗಾಗಿ ಬೇಗನೆ ಇರುವಂಥ ಎಲ್ಲ ಚಿಂತೆಗಳನ್ನು ಇವತ್ತು ಮನೆಗೆ ಹೋದ ತಕ್ಷಣ ಇನ್ನು ಮೇಲೆ ನನ್ನ ಮಕ್ಕಳ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ, ನನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡೋದಿಲ್ಲ, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಾನು ಕೆಲಸದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಏಸಪ್ಪ ಏನು ಹೇಳ್ತಾರೋ ಅದನ್ನು ಮಾಡ್ತೇನೆ. ಖಂಡಿತವಾಗಿ ನನ್ನ ತಲೆ ಎತ್ತುವಂಥವನು ನನ್ನ ತಲೆಯನ್ನು ಎತ್ತುವ ಹಾಗೆ ಮಾಡಿ ವೈರ್ಯ ಎದುರಿನ
ದಿನದಲ್ಲಿ ನನ್ನ ಔತಣವನ್ನು ಸಿದ್ಧ ಮಾಡುವಂಥವನಾಗಿದ್ದಾನೆ ಎನ್ನುವಂಥ ನಂಬಿಕೆಯಿಂದ ಮನೆಗೆ ಹೋಗಿ ಹಾಲೆಲೂಯ ಹಾಲೆಲೂಯ. ದೇವರು ಹೇಳ್ತಾರೆ, ನಿಮ್ಮ ನಡುಗಳು ಕಟ್ಟಲ್ಪಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಿರಲಿ. ನಿನ್ನ ಕೈನಲ್ಲಿರುವಂಥ ಆ ದೀಪ ಯಾವತ್ತೂ ಆರಿ ಹೋಗಬಾರದು. ಯಜಮಾನನು ಬರುವ ತನಕ, ನಿಮ್ಮ ಆಶೀರ್ವಾದದ ಸ್ಥಳವನ್ನು ನೀವು ಮುಟ್ಟುವ ತನಕ, ಮುಟ್ಟಿದ ನಂತರವೂ ಕೂಡ ಅಲ್ಲಿ ಸ್ಟಾಪ್ ಅನ್ನೋದೇ ಇಲ್ಲ, ಅಲ್ಲಿ ಫುಲ್ ಸ್ಟಾಪೇ ಇಟ್ಟಿಲ್ಲ ದೇವರು. ಉರಿಯುತ್ತಿರಲಿ ಅಂತ ಹೇಳ್ತಾ ಇದ್ದಾರೆ. ಉರಿಯುತ್ತಲೇ ಇರಬೇಕು ಹೊರತು ಆ ಬೆಂಕಿ ಏನಾಗಬಾರದ್ರಿ, ಆರಿ ಹೋಗಬಾರದು. ಬೆಂಕಿ ಆರೋಗಬಾರದಂದ್ರೆ ಎಣ್ಣೆ ಕರೆಕ್ಟಾಗಿರಬೇಕು. ಒಂದು ದೀವಟಿಗೆ ದೇವರು ಉರಿಯುತ್ತಲೇ ಇರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದರೊಳಗಿರುವಂಥ ಎಣ್ಣೆ ಖಾಲಿಯಾಗದ ಹಾಗೆ ಇರಲಿ. ನಮ್ಮ ಬಳಿ ಎಣ್ಣೆ ಇದೆ ಅನ್ನೋದನ್ನೇ ಕೆಲವರು ಮರ್ತಿದ್ದೇವೆ. ಕೆಲವರು ಎಣ್ಣೆಯನ್ನು ಉಪಯೋಗ ಮಾಡಿ ಸಾಕು ಬಿಡು ಇಷ್ಟು ಅಂತ ಬಿಟ್ಟು ಬಿಟ್ಟಿದ್ದೇವೆ. ಇನ್ನು ಕೆಲವರಿಗೆ ನಮಗೆ ಯಾಕೆ ಬೇಕು, ಪರಲೋಕಕ್ಕೆ ಹೋದರೆ ಸಾಕು, ನಂಬಿದ್ದೀವಲ್ಲ ದೇವ್ರನ್ನ. ನಿರಂತರ ದೇವರೊಟ್ಟಿಗೆ ನಿಮ್ಮ ಮಾತುಕತೆಗಳು ನಡೆಯುತ್ತಿರುವುದಾದರೆ, ನಿರಂತರ ದೇವರೊಟ್ಟಿಗೆ ನಿಕಟವಾದಂಥ ಸಂಬಂಧ ಇರುವುದಾದರೆ ಆ ಎಣ್ಣೆ ನಿಮ್ಮಲ್ಲಿ ಖಾಲಿ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ನೀವು ದೇವರೊಟ್ಟಿಗೆ ಸಮಯವನ್ನು ಕಳೆಯುತ್ತೀರೋ ಅಷ್ಟು ದೇವರಿಂದ ಆ ಅಭಿಷೇಕದ ಎಣ್ಣೆಯನ್ನು ನೀವು ಎಳೆಯಬಹುದು. ಯಾವ ಎಣ್ಣೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಅಂದರೆ, ದೇವರು ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನ ಮಗಳು ಇದೇ ರೀತಿಯಾಗಿರಬೇಕು, ಇದನ್ನೇ ಮಾಡಬೇಕು, ಇದೇ ರೀತಿಯಾಗಿ ಜೀವಿಸಬೇಕು, ನಾನು ಇವಳನ್ನು ಆರಿಸಿಕೊಂಡಿದ್ದೇನೆ, ನಾನು ಇವನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಅವತ್ತೇ ಅಭಿಷೇಕದ ಮುದ್ರೆನ ನಿಮ್ಮ ಮೇಲೆ ಹಾಕಿದ್ದಾರಲ್ಲ, ಆ ಅಭಿಷೇಕದ ಎಣ್ಣೆಯನ್ನು ನಾನು ಹೇಳ್ತಾ ಇದ್ದೇನೆ. ಯಾರು ಕೂಡ ಏಕಾಏಕಿಯಾಗಿ ಅಭಿಷೇಕಿಸಲ್ಪಡೋದಿಲ್ಲ. ಹಾಲೆಲೂಯ. ದಾವೀದನು ಅಭಿಷೇಕಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಆತನು ಕಾಡುಗಳಲ್ಲಿರುವಾಗ ತನ್ನ ಕುರಿಗಳನ್ನು ಮೇಯಿಸುವಾಗ ದೇವರಿಗೆ ಸ್ತುತಿಗಾನವನ್ನು ಸಲ್ಲಿಸ್ತಾ ಇದ್ದನು, ದೇವರಿಗೆ ಘನಗಳನ್ನು ಸಲ್ಲಿಸ್ತಾ ಇದ್ದನು, ದೇವರನ್ನು ಕೊಂಡಾಡುತ್ತಾ ಇದ್ದನು, ದೇವರೊಟ್ಟಿಗೆ ಸಂಭಾಷಣೆಗಳನ್ನು ಮಾಡುತ್ತಾ ಇದ್ದನು. ಅದಕ್ಕೆ ಗೋಲಿಯಾತನ ಎದುರಾಗುವಾಗ ಹೇಳ್ತಾನೆ, ನನಗೆ ಒಬ್ಬ ದೇವರು ಗೊತ್ತು, ನನ್ನೊಟ್ಟಿಗಿರುವಂಥ ನನ್ನ ದೇವರು ಗೊತ್ತು, ಆತನು ನನ್ನನ್ನು ಸಿಂಹಗಳ ಬಾಯಿಂದಲೂ ಕರಡಿಗಳ ಬಾಯಿಂದಲೂ ತಪ್ಪಿಸಿದ್ದಾನೆ ಅಂದ ಮೇಲೆ ಗೋಲಿಯಾತನೇ, ಆ ನಿಜವಾದಂಥ ದೇವರು ನಿನ್ನ ಬಾಯಿಂದಲೂ ಕೂಡ ನಿನ್ನ ಕೈಯಿಂದಲೂ ಕೂಡ ನನ್ನನ್ನು ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ದಾವೀದನು ಅಷ್ಟು ಧೈರ್ಯವಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯವಾಯಿತು ಗೊತ್ತಾ? ಆತನು ಹಗಲು ರಾತ್ರಿ ದೇವರೊಟ್ಟಿಗೆ ಸಮಯ ಕಳೆಯುತ್ತಾ ಇದ್ದನು. ಅದೇ ಕಾರಣಕ್ಕಾಗಿ ಸಮುವೇಲನು ಅವನ ಎಲ್ಲ ಅಣ್ಣ ತಮ್ಮಂದಿರನ್ನ ಬಿಟ್ಟು ದಾವೀದನಿಗೆ ಮಾತ್ರ ಎಣ್ಣೆಯನ್ನು ಹೊಯ್ದನು. ಹಲ್ಲೆಲೂಯ. ಎಣ್ಣೆ ಪರಲೋಕದಿಂದ ಬರುತ್ತೆ, ಅದನ್ನು ಹೆಚ್ಚಿಸಿಕೊಳ್ಳೋದು ನಿನ್ನ ಕೈಯಲ್ಲಿದೆ. ಅಭಿಷೇಕ ಮೇಲಿಂದ ಬರುತ್ತೆ, ಅದನ್ನು ಹೆಚ್ಚಿಸಿಕೊಳ್ಳೋದು ನಿನ್ನ ಕೈನಲ್ಲಿದೆ. ದಾವೀದನು ಕೆಲವು ತಪ್ಪುಗಳನ್ನು ಮಾಡಿ ಅದನ್ನು ಕಳೆದುಕೊಂಡನು, ಆದರೆ ಮತ್ತೆ ಆತನು ದೇವರಿಗೆ ಹತ್ತಿರವಾಗಿ ಆ ಎಣ್ಣೆಯನ್ನು ಪಡೆದುಕೊಂಡನು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಕನ್ಯೆಯರ ಬಗ್ಗೆ ತಿಳಿಸಲ್ಪಟ್ಟಿದೆ. ಮತ್ತಾಯ 25:1-4 ವಚನ. ಇದನ್ನು ಹೇಳಿ ನಾನು ಮುಗಿಸುತ್ತೇನೆ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಕನ್ಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು. ಆದರೆ ಈಗ ನಾವು ಹೀಗಿದ್ದೇವೆ, ನಮಗೆ ಗೊತ್ತು ದೇವರಿಗೋಸ್ಕರ ಹತ್ತಿ ಉರಿತಾ ಇರಬೇಕು ಅಂತ ಗೊತ್ತು, ನಿತ್ಯ ನಿರಂತರ ಪರಲೋಕ ರಾಜ್ಯವನ್ನು ನಾವು ಸೇರಬೇಕಂತ ಗೊತ್ತು. ಆದರೆ ಆ ಉರಿಯೋದಕ್ಕೆ ಬೇಕಾಗಿರುವಂಥ ಎಣ್ಣೆಯನ್ನು ನಾವು ಬಿಟ್ಟಿದ್ದೆ. ಇನ್ನು 5 ಬುದ್ಧಿವಂತರು ನೋಡೋಣ. ಇನ್ನು 5 ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಬುದ್ಧಿವಂತರು ತಮ್ಮ ಆರತಿಗಳು ಅಂದರೆ ತಮ್ಮ ದೀವಟಿಗೆಗಳು ಕೂಡ ಏನು ತೆಗೆದುಕೊಂಡ್ರಂತೆ? ಬುದ್ಧಿವಂತರು ತಮ್ಮ ಆರತಿಗಳು ಕೂಡ ಪಾತ್ರೆಗಳನ್ನ ತೆಗೆದುಕೊಂಡ್ರಂತೆ. ಹಲ್ಲೆಲೂಯಾ. ಪಾತ್ರೆಗಳಲ್ಲಿ ಎಣ್ಣೆನ ತಕ್ಕೊಂಡ್ರು. ನನ್ನಲ್ಲಿ ನಿನ್ನಲ್ಲಿ ಏನು ಗೊತ್ತಾ?
ಇರುವಂಥ ಬಲಹೀನತೆ, ಎಣ್ಣೆ ಬೇಕು, ಆ ಕ್ಷಣಕ್ಕೆ ಮಾತ್ರ ಬೇಕು ನಮಗೆ. ಎಕ್ಸ್ಟ್ರಾ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿಲ್ಲ, ನಮಗೆ ಬೇಡ. ಭಾನುವಾರ ಮಾತ್ರ ಸಾಕು ನಮಗೆ ಅಭಿಷೇಕ, ವಾರ ಪೂರ್ತಿ ಎಲ್ಲ ಬೇಡ. ನಾವು ಕತ್ಲಲ್ಲೇ ಇರ್ತೀವಿ ಬೇಕಾದರೆ, ಭಾನುವಾರಕ್ಕೆ ಮಾತ್ರ ಆ ಬೆಳಕು ನಮಗೆ ಕಾಣಿಸ್ಬೇಕು, ಅಭಿಷೇಕದ ಅನುಭವ ಆಗಬೇಕು. ಅಲ್ಲಿಂದ ಮನೆಗೆ ಹೋದ ತಕ್ಷಣ ಏನು ಬೇಡ. ಹಲ್ಲೆಲೂಯಾ. ಬುದ್ಧಿವಂತರ ಲಕ್ಷಣ ಏನು ಗೊತ್ತಾ? ಪಾತ್ರೆಗಳನ್ನ ಹಿಡಿದುಕೊಂಡು ಆ ಯಜಮಾನನ ಹತ್ರ ಎಕ್ಸ್ಟ್ರಾ ದುಡ್ಡು ಕೊಟ್ಟು, ಎಕ್ಸ್ಟ್ರಾ ಸಮಯ ಕೊಟ್ಟು, ಎಕ್ಸ್ಟ್ರಾ ಫಾಸ್ಟಿಂಗ್ ಮಾಡಿ, ಎಕ್ಸ್ಟ್ರಾ ಪ್ರಾರ್ಥನೆ ಮಾಡಿ ಪರಲೋಕದಿಂದ ಎಣ್ಣೆಯನ್ನು ತೆಗೆದುಕೊಳ್ಳುತ್ತಾರೆ. ನಾವು ಎಕ್ಸ್ಟ್ರಾ ಬಿಡಿ, ಇರೋ ಪ್ರಾರ್ಥನೆನೇ ಮಾಡ್ತಾ ಇಲ್ಲ, ಇರೋ ಬೈಬಲ್ನೇ ಓದುತ್ತಾ ಇಲ್ಲ. ಇನ್ನು ನಮಗೆ ಯಜಮಾನನು ನಮಗೆ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿಕೊಳ್ಳುವಂಥ ಔತಣವನ್ನು ನಾವು ಹೇಗೆ ಅಪೇಕ್ಷೆ ಮಾಡಬಹುದು? ಹೇಗೆ ಅಪೇಕ್ಷೆ ಮಾಡೋದು? ಹೇಗೆ ಆಗತ್ತಾ? ಬೆಳಕಿಲ್ಲದ ಹಾಗೆ, ನಮ್ಮ ದೀವಿಟಿಗೆ ಉರಿಯದ ಹಾಗೆ, ನಾವು ಓಡುತ್ತಿರುವಂಥ ಮಾರ್ಗ ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಾದ್ರೂ ಹೇಗೆ ನಮಗೆ? ನಾವು ಹೋಗುತ್ತಿರುವಂಥ ಮಾರ್ಗದಲ್ಲಿ ತಂದೆಯಾದ ದೇವರು ಔತಣವನ್ನು ಸಿದ್ಧಪಡಿಸುತ್ತಾ ಇದ್ದೇನೆ ಅಂತ ಗೊತ್ತಾಗೋದಾದ್ರೂ ಹೇಗೆ ನಮಗೆ? ಯಾಕೆ ದೇವರು ದೀವಟಿಗೆ ನಿಮ್ಮ ಕೈನಲ್ಲಿ ಯಾವಾಗಲೂ ಉರಿತಾ ಇರಲಿ ಎಂಬುದಾಗಿ ಹೇಳ್ತಾರೆ ಗೊತ್ತಾ? ನೀವು ನಡೆಯುತ್ತಿರುವಂಥ ಮಾರ್ಗದಲ್ಲಿ ಅದು ಬೆಳಕಾಗಿರಬೇಕು, ನೀವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ತಂದೆಯಾದ ದೇವರು ನಿಮಗೆ ಔತಣ ಸಿದ್ಧಪಡಿಸಿರುವಂಥ ಸ್ಥಳಕ್ಕೆ ನೀವು ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಆ ಎಣ್ಣೆ ಯಾವಾಗಲೂ, ಆ ಬೆಂಕಿ ಯಾವಾಗಲೂ ಉರಿಯುತ್ತಿರುವುದಾದರೆ ಆಗ ತಂದೆಯಾದ ದೇವರು ನಿಮಗೆ ಒಂದು ದಿನ ಹೇಳ್ತಾರೆ, ಭಲ ನಂಬಿಗಸ್ತ ಆಳೆ, ನಾನು ಕೊಟ್ಟಿರುವಂಥ ಕೆಲಸವನ್ನು, ನಾನು ಕೊಟ್ಟಿರುವಂಥ ಅಭಿಷೇಕವನ್ನು ಕಳೆದುಕೊಳ್ಳದ ಹಾಗೆ, ಕಡಿಮೆ ಮಾಡಿಕೊಳ್ಳದ ಹಾಗೆ, ಖಾಲಿ ಮಾಡಿಕೊಳ್ಳದ ಹಾಗೆ ಪ್ರತಿದಿನ ನನ್ನ ಸನ್ನಿಧಾನದಲ್ಲಿ ಕೂತು ಕೂತು ನನ್ನಿಂದ ಅಭಿಷೇಕವನ್ನು ಸೆಳೆದುಕೊಂಡು ಈಗಲೂ ಕೂಡ ತುಂಬಿ ಹೊರಸೂಸುವ ಹಾಗೆ ನಿನ್ನ ಕೈನಲ್ಲಿ ಇಟ್ಟುಕೊಂಡಿದ್ದೀಯಾ. ಹಾಗಾಗಿ ನಿನಗೆ ಏನಿದೆಯೋ ಅದರಲ್ಲಿ 2ರಷ್ಟು 4ರಷ್ಟು 100ರಷ್ಟು ಕೊಟ್ಟು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ನಿನ್ನನ್ನು ನೋಡಿ ಸಂತೋಷ ಪಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕವನ್ನು ನಾವು ಕಳೆದುಕೊಳ್ಳಬಾರದ್ರಿ, ಅಭಿಷೇಕವನ್ನು ನಾವು ಸಾಯಿಸಬಾರದು. ನನ್ನ ಮೇಲೆ ನಿನ್ನ ಮೇಲೆ ಇರುವಂಥ ಅಭಿಷೇಕವನ್ನ, ನನ್ನನ್ನು ನಿನ್ನನ್ನು ಬಿಟ್ಟರೆ ಬೇರೆ ಯಾರ ಕೈಯಿಂದಾನು ನಾಶ ಮಾಡೋದಕ್ಕೆ ಆಗೋದಿಲ್ಲ. ಸೌಲನ ಮೇಲಿದಂತ ಅಭಿಷೇಕವನ್ನ ಸೌಲನೇ ಕಳೆದುಕೊಂಡನೆ ಹೊರತು ದಾವಿದನು ಅದನ್ನು ಕಿತ್ತುಕೊಳ್ಳೋದಕ್ಕೆ ಆಗಲಿಲ್ಲ. ದಾವಿದನ ಅಭಿಷೇಕ ದಾವಿದನದು, ಸೌಲನ ಅಭಿಷೇಕ ಸೌಲನದು. ಇವತ್ತು ನನ್ನ ಮೇಲಿರುವಂತ ಅಭಿಷೇಕವನ್ನ ಬೇರೆ ಯಾರು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಿಮ್ಮ ಮೇಲಿರುವಂತ ಅಭಿಷೇಕವನ್ನು ಕೂಡ ಯಾರೂ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಯಾರು ಅದನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಯಾರು ಅದನ್ನು ತುಳಿಯುವುದಕ್ಕೂ ಕೂಡ ಸಾಧ್ಯವಿಲ್ಲ. ನಿನಗೆ ಕೊಟ್ಟಿರುವಂತ ಅಭಿಷೇಕವನ್ನ ದೇವರು ನಿನಗೆ ಮಾತ್ರ ಕೊಡುತ್ತಾನೆ, ನಿನ್ನನ್ನು ಮಾತ್ರ ಉನ್ನತ ಸ್ಥಾನಕ್ಕೆ ಏರಿಸುವಂತವನಾಗಿದ್ದಾನೆ. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ್ರಿ. ಇವರು ಹೇಗೆ ಬೆಳೀತಾ ಇದ್ದಾರೆ, ಇವರು ಹೇಗೆ ಇಂಥ ಪ್ರವಾದನೆಗಳನ್ನು ಮಾಡ್ತಾ ಇದ್ದಾರೆ, ಇವರು ಹೇಗೆ ವಾಕ್ಯಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಇವರು ಹೇಗೆ ಗುಡಾರ್ಥಗಳನ್ನು ಹೇಳ್ತಾರೆ ಅಂತ. ಅವರಿಗೆ ಕೊಟ್ಟ ಅಭಿಷೇಕ ಅವರದ್ದು, ನಿನಗೆ ಕೊಟ್ಟ ಅಭಿಷೇಕ ನಿನ್ನದು. ನಿನ್ನದಾಗಿಯೇ ಹೊರಗೆ ಬರಬೇಕು ಹೊರತು ಅವರ ರೀತಿಯಾಗಿ ಹೊರ ಬರೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ನಿನ್ನ ಹೆಸರು ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ ಪ್ರತಿಯೊಬ್ಬರಿಗೂ ದೇವರು ಅವರವರ ಅಭಿಷೇಕವನ್ನು ಕೊಟ್ಟಿರುತ್ತಾರೆ. ಹೇಗೆ ಕೊಟ್ಟಿರುತ್ತಾರೆ? ಅವರ ಪ್ರಾರ್ಥನೆ ವಿಜ್ಞಾಪನೆ ಜೀವಿತಕ್ಕೆ ತಕ್ಕ ಹಾಗೆ ಕೊಟ್ಟಿರುತ್ತಾರೆ. ಅವರು ಎಷ್ಟು ಸಮಯಗಳನ್ನ ಕುಳಿತುಕೊಂಡು ದೇವರ ಸನ್ನಿಧಾನದಲ್ಲಿ ಆ ಎಣ್ಣೆನ ತೆಗೆದುಕೊಂಡಿರ್ತಾರೆ ಅನ್ನೋದರ ಮೇಲೆ ದೇವರ ಅಭಿಷೇಕವನ್ನು ಕೊಟ್ಟಿರ್ತಾರೆ. ಯಜಮಾನನು ಬರುವಾಗ ಎಣ್ಣೆ ಇರುತ್ತಾ, ಖಾಲಿಯಾಗಿರುತ್ತಾ? ಯಾಕಂದರೆ ಬೆಂಕಿ ಉರಿಯೋದು ಮುಖ್ಯ, ಅದಕ್ಕೆ ಎಣ್ಣೆ ಮುಖ್ಯ. ಈ ಬುದ್ಧಿವಂತೆಯರು ಮಾಡಿದಂಥ ಕೆಲಸವನ್ನು ಇವತ್ತು ನಾನು ನೀನು ಮಾಡುವುದಾದರೆ, ಕೀರ್ತನೆಗಳು 23ನೇ ಅಧ್ಯಾಯ 56ನೇ ವಚನದಲ್ಲಿ ಈ ರೀತಿಯಾಗಿ ಸ್ಪಷ್ಟಪಡಿಸುತ್ತೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀಯ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತೀಯ,
ಗಮನವಿಟ್ಟು ಕೇಳಿ. ನನ್ನ ತಲೆಗೆ ತೈಲವನ್ನು ಹಚ್ಚುತ್ತೀಯಾ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಆಗ ನನ್ನ ಬೆಂಕಿ ಯಾವಾಗಲೂ ಕೂಡ ಆರುವುದಿಲ್ಲ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಪಾತ್ರೆಯಲ್ಲಿರುವಂಥ ಎಣ್ಣೆ ತುಂಬಿ ಹೊರಸೂಸಬೇಕಾ? ಆತನು ನಿನ್ನ ತಲೆಗೆ ತೈಲವನ್ನು ಹಚ್ಚಬೇಕು. ಆತನು ನಿನ್ನ ತಲೆಗೆ ತೈಲವನ್ನು ಹಾಕಬೇಕಂದ್ರೆ ಆತನ ಪಾದ ಸನ್ನಿಧಾನದಲ್ಲಿ ನೀನು ಹಗಲಿರುಳು ಕೂತುಕೊಳ್ಳಬೇಕು. ಹೇಗೆ ಇವರು ಎಕ್ಸ್ಟ್ರಾ ಎಣ್ಣೆಯನ್ನು ತೆಗೆದುಕೊಂಡು ಬಂದರೋ, ತಮ್ಮ ಎಕ್ಸ್ಟ್ರಾ ಹಣವನ್ನು ಕೊಟ್ಟು ನೀವು ಕೂಡ ಇವತ್ತಿನಿಂದ ನಿಮ್ಮ ಉನ್ನತ ಸ್ಥಾನಕ್ಕೆ ಹೋಗಬೇಕಂದ್ರೆ ಸ್ವಲ್ಪ ಹೆಚ್ಚು ಸಮಯಗಳನ್ನು ದೇವರೊಟ್ಟಿಗೆ ಕಳೆಯಿರಿ, ಸ್ವಲ್ಪ ಹೆಚ್ಚು ಪ್ರಾರ್ಥನೆಗಳನ್ನು ಮಾಡಿರಿ, ಸ್ವಲ್ಪ ಹೆಚ್ಚು ನಿದ್ರೆಯನ್ನು ತ್ಯಾಗ ಮಾಡಿರಿ, ಸ್ವಲ್ಪ ಹೆಚ್ಚು ವಾಗ್ದಾನಗಳನ್ನು ಓದ್ರಿ. ಆಗ ಎಣ್ಣೆ ಮೇಲೆ ಸುರಿತಾನೇ ಇರುತ್ತೆ, ನಿಮ್ಮ ಪಾತ್ರೆ ಹೊರ ಸೂಸುತ್ತಾನೆ ಇರುತ್ತೆ. ನಿಮ್ಮೊಳಗಿರುವಂಥ ಬೆಂಕಿ ಎಂದೂ ಆರಿ ಹೋಗುವುದಿಲ್ಲ. ಆ ಬೆಂಕಿ ಇತರರಿಗೆ ಬೆಳಕು ಕೊಡುತ್ತೆ. ಅಷ್ಟು ಮಾತ್ರವಲ್ಲ, ವೈರಿಗೆ ಒಂದು ಎಚ್ಚರಿಕೆ ಕೊಡುತ್ತೆ. ನೀನು ಅಗ್ನಿ ಜ್ವಾಲೆಯಾಗಿದ್ಯಾ, ನಿನ್ನನ್ನು ಮುಟ್ಟೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ರೆಡಿ ಇದ್ದೀರಾ? ಈಗ ಹೇಳಿ, ನಾನು ಮುಟ್ಟಬೇಕು ನನ್ನ ಗುರಿಯನ್ನು, ನನ್ನ ಆಶೀರ್ವಾದವನ್ನು ನಾನು ಸೇರಬೇಕು. ನಾನು ಇರುವಂಥ ಸ್ಥಳದಲ್ಲಿ ನಾನು ಇರಬಾರದು. ನಾನು ನಡುವನ್ನು ಕಟ್ಟಿಕೊಂಡು ಓಡಬೇಕು. ನನ್ನ ಕೈನಲ್ಲಿರುವಂಥ ದೀವಟಿಗೆ ಯಾವಾಗಲೂ ಉರಿಯುತ್ತಿರಬೇಕು ಎಂಬುದಾಗಿ ಎಷ್ಟು ಜನರಿಗೆ ಅನ್ನಿಸ್ತಾ ಇದೆ? ಇದು ನಿಮ್ಮ ಹಿತಕ್ಕಾಗಿ ಪ್ರೀತಿಯುಳ್ಳ ಜನರೇ, ಇದು ನಿಮ್ಮ ಒಳ್ಳೆಯದಕ್ಕಾಗಿ ದೇವರು ಮಾತನಾಡ್ತಾ ಇದ್ದಾರೆ. ನಿಮ್ಮ ತಲೆಯನ್ನು ಎತ್ತುವುದಕ್ಕಾಗಿ, ವೈರ್ಯ ಎದುರುಗಡೆ ನಿಮಗೆ ಔತಣವನ್ನು ಕೊಡುವುದಕ್ಕಾಗಿ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ. ಕರ್ತನು ತಾನೇ ಸಿದ್ಧ ಮಾಡಿ ಇಟ್ಟುಕೊಂಡಿರುವಂಥ ಆ ಔತಣದ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಬರಬೇಕೆಂಬುದಾಗಿ ತಂದೆಯಾದ ದೇವರು ತಾನೇ ಸಿದ್ಧವಾಗಿ ನಿಂತಿದ್ದಾರೆ. ನೀವು ಯಾವಾಗ ಓಡೋದಕ್ಕೆ ಪ್ರಯತ್ನ ಪಡ್ತೀರಾ? ನೀವು ಯಾವಾಗ ಬೆಂಕಿ ಯಾವಾಗಲೂ ಉರಿಯುವ ಹಾಗೆ, ನಿಮ್ಮ ದಾರಿ ಕಾಣಿಸುವ ಹಾಗೆ ಓಡೋದಕ್ಕೆ ಯಾವಾಗ ಪ್ರಯತ್ನ ಪಡ್ತೀರಾ? ಇದು ನಿಮಗೆ ಬಿಟ್ಟಿತ್ತು. ಇವತ್ತು ದೇವರು ನಿಮಗೆ ಅನೇಕ ಸತ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನೀನು ಉನ್ನತ ಸ್ಥಾನಕ್ಕೆ ಹೋಗಬೇಕಂದ್ರೆ ಚಿಂತೆಯನ್ನು ಬಿಟ್ಟು ನಡುವನ್ನು ಕಟ್ಟಿಕೊಂಡು ಮುಂದೆ ಓಡುತ್ತಾ ಇರಬೇಕು ಬೆಳಕನ್ನೊಟ್ಟಿಗೆ. ಆಗ ಮನುಷ್ಯ ಕುಮಾರನು ತಾನೇ ತನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಊಟವನ್ನು ಹಾಕುತ್ತಾನೆ. ಹಾಲೆಲೂಯ. ಅಂದರೆ ತಾನು ಈಗ ನಿನಗೋಸ್ಕರ ಸೇವೆ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಇಲ್ಲಿ ತನಕ ನೀನು ಸೇವೆ ಮಾಡಿದ್ಯಾ ಮಗನೇ, ಇನ್ನು ಮೇಲೆ ನಾನು ನಿನಗೆ ಸೇವೆ ಮಾಡ್ತೇನೆ, ನಾನು ನಿನಗೆ ಆಶೀರ್ವಾದಗಳನ್ನು ಕೊಡ್ತೇನೆ, ನಾನು ನಿನಗೆ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೇನೆ, ನಾನು ನಿನಗೆ ಒಳ್ಳೆ ಆರೋಗ್ಯವನ್ನು ಕೊಡುತ್ತೇನೆ, ನೀನು ಇನ್ನೂ ಓಡಬೇಕೆಂಬುದಾಗಿ. ನಾನು ನಿನಗೆ ಒಳ್ಳೆ ಮನೆಗಳನ್ನು, ಒಳ್ಳೆ ಪರಿಸ್ಥಿತಿಗಳನ್ನು ಕೊಡುತ್ತೇನೆ. ಯಾರು ನಿನ್ನ ಹೀಯಾಳಿಸಿದರೋ ಅವರ ಮುಂದೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತೇನೆ. ಅದು ಕ್ರಿಸ್ತನು ನನಗೆ ನಿನಗೆ ಮಾಡುವಂಥ ಸೇವೆ ಆಗಿದೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ನಡುವನ್ನು ಕಟ್ಟಿಕೊಂಡು ನಿಮ್ಮ ದೀವಟಿಗೆಗಳನ್ನು ಹಿಡಿದುಕೊಂಡು ಓಡ್ರಿ. ಮನುಷ್ಯ ಕುಮಾರನು ನಿಮ್ಮ ಸೇವೆ ಮಾಡೋದಕ್ಕೋಸ್ಕರ ಸಿದ್ಧನಾಗಿ ಆ ದಾರಿಯ ಅಂತ್ಯದಲ್ಲಿ ನಿಂತುಕೊಂಡಿದ್ದಾರೆ. ಒಂದು ಕ್ಷಣ, ಒಂದು ಸರಿ ನೀವು ಆ ಸ್ಥಳವನ್ನು ತಲುಪಿದರೆ ಸಾಕು, ಮುಂದಿನದೆಲ್ಲ ದೇವರು ನೋಡ್ಕೊಳ್ತಾರೆ. ಇನ್ಯಾವುದ್ರ ಬಗ್ಗೆ ಯೋಚನೆ ಬೇಡ, ಇನ್ಯಾವುದ್ರ ಬಗ್ಗೆ ಚಿಂತೆ ಬೇಡ. ನಿನಗೆ ಕೊಡಬೇಕಾಗಿರೋದನ್ನು ಕೊಟ್ಟು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥವನಾಗಿ. ಹಾಲೆಲೂಯ. ಯಾರೂ ಕೂಡ ನಿನ್ನನ್ನು ನೋಡಬೇಕಾದ್ರೆ ಅಯ್ಯೋ ಇವರ ಅನ್ನಲ್ಲ, ಅಯ್ಯೋ ಇವರು ಬಿಡ್ರಿ, ತುಂಬ ಆಶೀರ್ವಾದದಲ್ಲಿ ಇದ್ದಾರೆ, ಇವರು ಬಿಡ್ರಿ, ಇವ್ರ ಅಭಿಷೇಕ ಎಂಥದ್ರಿ, ಇವರು ಮಾತನಾಡುವಂಥ ಮಾತುಗಳನ್ನು ಕೇಳಿದ್ರೆ ಬದಲಾವಣೆಗಳು ಬರುತ್ತೆ, ಅಯ್ಯೋ ಇವರು ಪ್ರಾರ್ಥನೆ ಮಾಡಿದ್ರೆ ಸಾಕು ಬಿಡುಗಡೆ ಬರುತ್ತೆ. ಆ ಊಟ ಯಾರಿಗೆ ಬೇಕು? ಯಾರಿಗೆ ಬೇಕ್ರಿ ಆ ಊಟ? ನನಗೆ ಯೇಸು ಸ್ವಾಮಿ ನನಗೆ ಊಟ ಕೊಡಬೇಕನ್ನೋರು ಎಷ್ಟು ಜನ ಇದ್ದೀರ? ಎಲ್ಲರೂ ಮೇಲೆದ್ದು ನಿಂತುಕೊಳ್ಳೋಣವಾ ತಂದೆಯಾದ ದೇವರ ಸನ್ನಿಧಾನದಲ್ಲಿ. ಅಪ್ಪ, ಈ ಲೋಕವು ಕೊಡುವಂಥ ಔತಣ ನನಗೆ ಬೇಡ, ಈ ಲೋಕವು ಕೊಡುವಂಥ ವೈಭವ ನನಗೆ ಬೇಡ. ನನಗೆ ಏನು ಬೇಕಾದರೂ ಅದು ಪರಲೋಕದಿಂದ ಬರಬೇಕಂತ ಬೇಡಿಕೊಳ್ಳ್ರಿ. ಹಾಲೆಲೂಯ. ಯಾವಾಗ ನೀವು ನಡುವನ್ನು ಕಟ್ಟಿಕೊಂಡು ಓಡ್ತೀರೋ
ಕೆಳಗೆ ನೋಡಿ ಓಡಬಾರದಂತ ಕಟ್ಟಿಕೊಳ್ತೀರಾ. ಯಾಕೆ ಗೊತ್ತಾ? ನೀವು ಮುಂದೆ ನೋಡಿ ಓಡ್ತಾ ಇರಬೇಕು, ಪರಲೋಕ ರಾಜ್ಯವನ್ನು ನೋಡಿ ಓಡ್ತಾ ಇರಬೇಕು. ಕ್ರಿಸ್ತನು ನಮಗೋಸ್ಕರ ಇಟ್ಟಿರುವಂಥ ಜಯಮಾಲೆಯನ್ನು ನೋಡುತ್ತಾ ಓಡುತ್ತಾ ಇರಬೇಕು. ಹಲ್ಲೆಲೂಯಾ. ಯಾವ ಓಟದ ಸ್ಪರ್ಧೆಯಲ್ಲೂ ಕೂಡ ಯಾವ ಓಟಗಾರನು ಕೂಡ ಕೆಳಗೆ ನೋಡಿ ಓಡೋದೇ ಇಲ್ಲ. ತನ್ನ ಗುರಿಯನ್ನು ನೋಡಿ ಆತನು ಓಡ್ತಾ ಇರ್ತಾನೆ. ಇವತ್ತು ದೇವರ ಆತ್ಮನು ಅದನ್ನು ಹೇಳ್ತಾ ಇದ್ದಾರೆ. ನಿನ್ನ ಗುರಿ ಏನು? ದೇವರು ನಿನಗಿಟ್ಟಿರುವಂಥ ಉದ್ದೇಶವನ್ನು ನೀನು ತಿಳಿದುಕೊಂಡು, ಖಂಡಿತವಾಗಿ ದೇವರು ನಿನಗೆ ಇಟ್ಟಿರುವಂಥ ಉದ್ದೇಶಗಳು ಅದು ಉನ್ನತವಾಗಿ ಇರುತ್ತದೆ ಹೊರತು ಅದು ಕೀಳಾಗಿ ಜನರನ್ನು ನೋಡಿ ಹೀಗೆ ತಿರುಗಿಕೊಂಡು ಹೋಗುವ ರೀತಿಯಲ್ಲಿ ಇರುವುದಿಲ್ಲ. ನಿನ್ನ ಉದ್ದೇಶ, ನಿನ್ನ ಮೇಲೆ ಇಟ್ಟಿರುವಂಥ ಕರೆ, ನಿನ್ನ ಮೇಲೆ ಇಟ್ಟಿರುವಂಥ ಆಶೀರ್ವಾದ, ನಿನ್ನ ಮೇಲೆ ಇಟ್ಟಿರುವಂಥ ಅಭಿಷೇಕವನ್ನು ನೋಡಿ ನೀನು ಇವತ್ತು ಓಡೋದಕ್ಕೆ ಶುರು ಮಾಡಿದರೆ ನಿನ್ನ ಸ್ಥಾನ ಮಾನ ಎಲ್ಲವೂ ಬದಲಾವಣೆ ಆಗುತ್ತೆ ಯೇಸುವಿನ ನಾಮದಲ್ಲಿ. ಈಗಿರುವಂಥ ಕೆಲಸಗಳಿಗಿಂತ, ಈಗಿರುವಂಥ ಬಿಸ್ನೆಸ್ಗಳಿಗಿಂತ, ಈಗಿರುವಂಥ ಮನೆಗಳಿಗಿಂತ ಉನ್ನತವಾದದ್ದನ್ನು ದೇವರು ನಿಮಗೆ ಕೊಟ್ಟು ಮಾನಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಅಯ್ಯ ನಾನು ಚಿಂತೆ ಬಿಟ್ಟು ಜೀವನ ಮಾಡಬೇಕು, ಯಾವ ಬಗ್ಗೆಯೂ ಯೋಚನೆ ಮಾಡಬಾರ್ದು, ನಾನು ಚಿಂತೆ ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಆ ಮನಸ್ಥಿತಿಯನ್ನು ನಾನಪ್ಪ ಹೊದ್ದುಕೊಳ್ಳಬೇಕು, ಅದನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ನನಗೆ ಸಹಾಯ ಮಾಡು. ಪರಿಶುದ್ಧಾತ್ಮನಿರೋದೇ ನಮಗೆ ಸಹಾಯ ಮಾಡೋದಕ್ಕೆ ಪ್ರೀತಿಯುಳ್ಳ ದೇವಜನರೇ, ನೀವಿವತ್ತು ದೇವರ ಬಳಿ ಕೇಳಿಕೊಂಡ್ರೆ, ಆತ್ಮನ ಬಳಿ ಕೇಳಿಕೊಂಡ್ರೆ, ನಿಮ್ಮ ಉನ್ನತ ಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ಮಾರ್ಗಗಳನ್ನು ತಂದೆಯಾದ ದೇವರ ಆತ್ಮನು ತಾನೆ ನಿನ್ನ ಜೊತೆಯಲ್ಲಿದ್ದು ಅದನ್ನು ನಿನಗೆ ತೋರಿಸಿ ಅದನ್ನು ತೆರೆಯುವುದಕ್ಕೂ ಕೂಡ